ಹಿಂದೂ ರಿಪಬ್ಲಿಕ್ ಟಿವಿ ಇದರ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ನಿಮ್ಮ ಚಂದ್ರಾಸ್ ಈಶ್ವರಮಂಗಲ. ಇಂದು ನಮ್ಮೊಂದಿಗಿದ್ದಾರೆ ಕಾಸರಗೋಡು ಬಿಜೆಪಿ ಜಿಲ್ಲಾಧ್ಯಕ್ಷರು, ಹಿಂದೂ ಪರ ಹೋರಾಟಗಾರರು, ಹಿಂದೂ ಹೃದಯ ಸಾಮ್ರಾಟ್, ಕಾಸರಗೋಡು ಗಡಿಭಾಗದಲ್ಲಿ ಹಿಂದುತ್ವದ ರಣಕಹಳೆ ಮೊಳಗಿಸಿದ ಬ್ರಹ್ಮಶ್ರೀ ರವೀಶ್ ತಂತ್ರಿ ಕುಂಟಾರು. ಇವರಿಗೆ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆಧ್ಯಾತ್ಮಿಕತೆ ಹಾಗೂ ವೈದಿಕ ಕಾರ್ಯಗಳು, ಹಿಂದುತ್ವದ ವಿಚಾರದಲ್ಲಿ ಯಾವುದೇ ರಾಜಿಯನ್ನ ಮಾಡಿಕೊಳ್ಳದ ಬ್ರಹ್ಮಶ್ರೀ ರವೀಶ್ ತಂತ್ರಿ ಕುಂಟಾರ್ ಇವರು ರಾಜಕೀಯಕ್ಕೆ ಪ್ರವೇಶವನ್ನ ನೀಡಲಿಕ್ಕೆ ಕಾರಣವೇನು ತಿಳ್ಕೊಳ್ಬಹುದಾ? ಖಂಡಿತ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ಒಂದು ಆದರ್ಶವನ್ನು ಮೈಗೂಡಿಸಿಕೊಂಡಿರುತ್ತಾರೆ. ಮನುಷ್ಯ ಜನ್ಮಕ್ಕೆ ಬಂದ ನಂತರ, ತನ್ನ ಬುದ್ಧಿ ತಿಳಿದ ನಂತರ ಈ ಪ್ರಪಂಚದ ಸ್ಥಿತಿಯನ್ನು ಅರ್ಥವಿಸಿಕೊಳ್ಳಬೇಕು. ಅರ್ಥವಿಸಿಕೊಂಡು ಅದಕ್ಕೆ ಅನುಸಾರವಾಗಿ ಜೀವನವನ್ನು ಮಾಡಬೇಕು. ನಾನು ಕೂಡ ಜೀವನದಲ್ಲಿ ತೀರ್ಮಾನಿಸಿದ್ದು, ನಾವು ಒಂದು ಪಾವಿತ್ರ್ಯ ಕರ್ಮವನ್ನು ಹೊಂದಿರುವಂತಹ ಕರ್ತವ್ಯ ಪ್ರಪಂಚದಲ್ಲಿ ಅನೇಕ ಕ್ಷೇತ್ರಗಳ ಕಾರ್ಯವನ್ನು ಮಾಡಬೇಕಾದಂಥ ಕುಟುಂಬದಲ್ಲಿ ಜನಿಸಿದವ. ಆದರೆ ನನ್ನೊಳಗಿರುವ ಒಂದೇ ಒಂದು ಪ್ರಶ್ನೆ ಯಾವುದೆಂದರೆ, ಈ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಆಗುವಂಥ ಆಚಾರ ಅನುಷ್ಠಾನಗಳು, ಧಾರ್ಮಿಕವಾಗಿರುವಂಥ ಕಾರ್ಯಗಳು, ಇದೆಲ್ಲವೂ ಆಗಬೇಕು ಅಂತಾದರೆ ಆ ಕ್ಷೇತ್ರ ಯಾವತ್ತೂ ಕೂಡ ಜೀವಂತವಾಗಿರಬೇಕು. ವರ್ತಮಾನ ಕಾಲ ಸ್ಥಿತಿಯಲ್ಲಿ ಇವತ್ತು ಈ ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಗಮನಿಸುವಾಗ, ಒಂದು ವೇಳೆ ಹಿಂದೂ ಸಮಾಜದ ಬೆನ್ನೆಲುಬಾಗಿ ನಿಲ್ಲದಿದ್ದರೆ ವಿನಃ ನಮ್ಮ ಈ ಕ್ಷೇತ್ರಗಳು, ಧಾರ್ಮಿಕ ಸಂಪ್ರದಾಯಗಳು, ಆಚರಣೆಗಳು ಯಾವುದೂ ಕೂಡ ಜೀವಂತವಾಗಿ ಉಳಿಯುವುದಿಲ್ಲ. ಪಾಶ್ಚಾತ್ಯದಲ್ಲಿ ನಡೀತಾ ಇರುವಂಥ ಅನೇಕ ವಿದ್ಯಮಾನಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಭಾರತದಲ್ಲಿಯೂ ಕೂಡ ಕಾಶ್ಮೀರದಂಥ ಪ್ರದೇಶದಲ್ಲಿ ನಡೆದಿರತಕ್ಕಂಥ ಘಟನೆಗಳೆಲ್ಲವನ್ನೂ ಕೂಡ ನೆನಪಿಸಿಕೊಳ್ಳುವ ಸಂದರ್ಭದಲ್ಲಿ ನನ್ನ ಮನಸ್ಸು ತೀರ್ಮಾನ ಮಾಡಿದ್ದು, ನಾನು ಧಾರ್ಮಿಕವಾಗಿರುವಂಥ ಕರ್ತವ್ಯವನ್ನು ಮಾಡುವುದರ ಜೊತೆಯಲ್ಲಿ ಹಿಂದೂ ಧರ್ಮಕ್ಕೋಸ್ಕರವಾಗಿ ಸಮಾಜವನ್ನು ಒಗ್ಗೂಡಿಸುವಂಥ ಕಾರ್ಯದಲ್ಲಿ ಮುಂದುವರಿಬೇಕು ಅಂತ. ಆ ನಿಟ್ಟಿನಲ್ಲಿ ಸಂಘದ ಸಂಪರ್ಕ ಬಂತು. ಸಂಘದ ಸ್ವಯಂ ಸೇವಕನಾಗಿ ತೊಡಗಿಸಿಕೊಂಡೆ. ಸಂಘ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿತ್ತು. ಇವತ್ತಿಗೂ ಕೂಡ ನಮಗೆ ತಾಯಿ ಒಬ್ಬಳು, ಹೆತ್ತ ತಾಯಿಯಾಗಿದ್ದರೆ, ಜನ್ಮ ಕೊಟ್ಟಂಥ ತಾಯಿ ಒಬ್ಬಳಾಗಿದ್ದರೆ, ಇವತ್ತು ನನ್ನಂತಹ ಒಬ್ಬ ಕಾರ್ಯಕರ್ತನನ್ನು ಹೊತ್ತ ತಾಯಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸಂಘ ಯಾವ ಸಂದರ್ಭದಲ್ಲಿ ಯಾವ ಸೂಚನೆಯನ್ನು ನೀಡಿದರೂ ಕೂಡ ಅದನ್ನು ನಾವು ಮೀರಲಿಲ್ಲ. ಒಂದು ವೇಳೆ ನಾನು ರಾಜಕೀಯ ಪ್ರವೇಶ ಮಾಡಲಿಕ್ಕೂ ಕಾರಣ ಯಾವುದು ಅಂತ ಕೇಳಿದರೆ, ಸಂಘದ ಹಿರಿಯರು ಇವತ್ತು ನಮ್ಮ ಜೊತೆ ಇಲ್ಲ. ಆತ್ಮೀಯರಾಗಿರುವಂಥ ಹಿರಿಯರಾಗಿರುವಂಥ ಶ್ರೀಯುತ ದಿನೇಶ್ ಮಡಪುರಂ, ಅದೇ ರೀತಿ ಜನಾರ್ದನ್ ಪ್ರತಾಪನಗರ, ಇವರೆಲ್ಲರೂ ಕೂಡ ಕಾಸರಗೋಡಿನಲ್ಲಿ ಹಿಂದುತ್ವ ಅರಳಬೇಕು, ರಾಜಕೀಯವಾಗಿ ಕಮಲ ಅರಳಬೇಕು. ಆ ಸಂದರ್ಭದಲ್ಲಿ ತಮ್ಮಂಥವರು ಆ ರಾಜಕೀಯ ಕ್ಷೇತ್ರದಲ್ಲಿ ಇಳಿದ್ರೆ ಅದು ಖಂಡಿತ ಅರಳುತ್ತದೆ ಎಂಬ ಒಂದು ಭಾವನೆ ನಿರಿಸಿಕೊಂಡ ಕಾರಣ ಅವರ ಒತ್ತಡಕ್ಕೆ, ನಾನು ನಿಜವಾಗಿ ರಾಜಕೀಯದಲ್ಲಿ ಇಷ್ಟ ಇರುವವಲ್ಲ, ಆದರೂ ಕೂಡ ಅವರ ಒತ್ತಡಕ್ಕೋಸ್ಕರವಾಗಿ, ಹಿಂದುತ್ವಕ್ಕೋಸ್ಕರವಾಗಿ ಕೆಲಸ ಮಾಡುವವನಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ನಿಭಾಯಿಸಬೇಕು. ಆ ಒಂದು ಕಲ್ಪನೆ ನಿರಿಸಿಕೊಂಡು ನಾನು ಈ ರಾಜಕೀಯ ಪ್ರವೇಶ ಮಾಡಿದ್ದೇನೆ. ಹಿಂದುತ್ವದ ವಿಚಾರಗಳು ಅಂದ್ರೆ ಕೇರಳದಲ್ಲಿ ಅದು ಕಬ್ಬಿಣದ ಕಡಲೆಕಾಯಿ ಇದ್ದಂತೆ. ಕೇರಳದ ಜಿಹಾದಿ ಮನಸ್ಥಿತಿ, ಕಮ್ಯುನಿಸ್ಟರ ಕ್ರೌರ್ಯ, ಇದೆಲ್ಲವನ್ನ ಮೆಟ್ಟಿ ನಿಂತು ನೀವು ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿಯನ್ನ ವಹಿಸಿಕೊಂಡು ಈ ಪರಿಸ್ಥಿತಿಯಲ್ಲಿ ನಮ್ಮ ಮುಂದಿರತಕ್ಕಂಥ ಮುಂದಿನ ಸವಾಲುಗಳು ಏನು? ಇವತ್ತು ಕೇರಳದ ಪರಿಸ್ಥಿತಿ, ಕೇರಳದಲ್ಲಿ ನಡೀತಾ ಇರುವಂಥ ಘಟನೆಗಳು, ಒಂದು ವೇಳೆ ಸಂಘದ ಕಾರ್ಯಕರ್ತರು ಹೇಳುವ ಸಂದರ್ಭದಲ್ಲಿ ನಮ್ಮನ್ನು ಯಾವತ್ತೂ ಕೂಡ ಕೋಮುವಾದಿಗಳು ಅಂತ ಚಿತ್ರಿಸ್ತಾರೆ. ನಾವು ಅನಗತ್ಯವಾಗಿರುವಂಥ ಸುಳ್ಳುಗಳನ್ನು ಸೃಷ್ಟಿಸಿ ತನ್ಮೂಲಕವಾಗಿ ನಾವು ಸಮಾಜದ ದಾರಿ ತಪ್ಪಿಸ್ತೇವೆ ಅಂತ ಹೇಳ್ತಾರೆ. ಆದರೆ ಈ ರಾಜ್ಯವನ್ನು ಆಳಿರುವಂಥ, ಪ್ರಮುಖವಾಗಿ ಹಿಂದುತ್ವವನ್ನು ವಿರೋಧಿಸುವ, ಮಾತ್ರ ಅಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಅತ್ಯಂತ ಕಡುವಾಗಿ ವಿರೋಧಿಸುವಂಥ ಒಂದು ರಾಜಕೀಯ ಪಕ್ಷ ಯಾವುದೆಂದರೆ ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ ಪಾರ್ಟಿ. ಈಗ ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ ಪಾರ್ಟಿಯಲ್ಲಿ ಬಂದಂಥ ಹಿರಿಯರು, ಒಂದು ವೇಳೆ ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದಂಥ ಸನ್ಮಾನ್ಯ ಶ್ರೀ ವಿ ಅಚ್ಯುತಾನಂದನರು ಒಮ್ಮೆ ಒಂದು ಮಾತನ್ನು ಹೇಳಿದರು. 20 ವರ್ಷಗಳ ನಂತರ ಕೇರಳ ರಾಜ್ಯವನ್ನು ಸಂಪೂರ್ಣ ಇಸ್ಲಾಮಿಕ್ ರಾಜ್ಯವನ್ನು ಮಾಡಲಿಕ್ಕೆ ಇರುವಂಥ ಪ್ರಯತ್ನ ನಡೀತಾ ಇದೆ ಅಂತ ಹೇಳುವ ಮಾತನ್ನು ಸುಮಾರು 16 ವರ್ಷಗಳ ಹಿಂದೆ ಅವರು ಹೇಳಿದರು. ನಾವು ಅದು ಹೇಳುವಂಥ ಸಂದರ್ಭದಲ್ಲಿ ನಾವು ಸುಳ್ಳು ಹೇಳ್ತಾ ಇದ್ದೇವೆ, ಅಪಪ್ರಚಾರ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥ ಮಾತು ಬರ್ತಾ ಇತ್ತು. ನಾನು ಆ ಹಿಂದಕ್ಕೆ ಹೋಗುವುದಿಲ್ಲ. ಕಮ್ಯುನಿಸ್ಟ್ನಲ್ಲಿ ಕೇರಳ ರಾಜ್ಯದಲ್ಲಿ ಕಂಡಂಥ ಒಬ್ಬ ದೊಡ್ಡ ನೇತಾರ ಯಾರು ಅಂತ ಕೇಳಿದರೆ ಸನ್ಮಾನ್ಯ ಜಯರಾಜನ್ರವರು.
ಈ ಕಮ್ಯುನಿಸ್ಟ್ ಪಕ್ಷವನ್ನು ಬೆಳೆಸುವಲ್ಲಿ ಪಿಣರಾಯಿ ವಿಜಯನ್ರಿಗೆ ಬೆನ್ನೆಲುಬಾಗಿ ನಿಂತ ವ್ಯಕ್ತಿ. ಒಂದು ವೇಳೆ ಕಣ್ಣೂರಿನ ಇತಿಹಾಸದಲ್ಲಿ ಅನೇಕ ಸಂಘದ ಕಾರ್ಯಕರ್ತರು ಅವರು ಬಲಿದಾನ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದರೆ ಅದರ ಹಿಂದೆ ಜಯರಾಜನರ ಕೈವಾಡವು ಕೂಡ ಇದೆ ಎಂಬುದು ಎಲ್ಲರಿಗೂ ಕೂಡ ಗೊತ್ತಿದೆ. ಅಂತ ವ್ಯಕ್ತಿ ಇವತ್ತು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಕೇರಳ ರಾಜ್ಯದಲ್ಲಿ ಇಸ್ಲಾಮಿಕ್ ಭಯೋತ್ಪಾದನೆಯನ್ನು ಸೃಷ್ಟಿಸುವುದರಲ್ಲಿ ಎದುರು ನಿಂತು ಕೆಲಸ ಮಾಡಿದಂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ, ರಿಂಗ್ ಮಾಸ್ಟರ್ ಯಾರು ಅಂತ ಕೇಳಿದ್ರೆ ಮದನಿ ಎಂಬುದನ್ನ ಅವರು ಹೇಳಿದ್ದಾರೆ. ಹಾಗಿರುವಾಗ ಸಂಘ ಹೇಳುವಂಥದ್ದು ಯಾವುದು ಸುಳ್ಳಲ್ಲ, ಸಂಘದ ಕಾರ್ಯಕರ್ತರು ಹೇಳುವಂಥದ್ದು ಯಾವುದು ಸುಳ್ಳಲ್ಲ. ವೈಯಕ್ತಿಕವಾಗಿ ನಾನು ಸಂಘಟನೆಗೆ ಬಂದ ನಂತರ ಬೇರೆ ಬೇರೆ ಜವಾಬ್ದಾರಿಗಳು ಬಂತು. ನಾನು ಕ್ಷೇತ್ರ ವಿಮೋಚನಾ ಸಮರ ಸಮಿತಿಯಲ್ಲಿದ್ದೆ, ಕ್ಷೇತ್ರ ಸಂರಕ್ಷಣಾ ಸಮಿತಿಯಲ್ಲಿದ್ದೆ. ಅದರ ನಂತರ ಸುಮಾರು 12 ವರ್ಷಗಳ ಕಾಲ ಹಿಂದೂ ಐಕ್ಯವೇದಿಯ ಜಿಲ್ಲಾ ಮಟ್ಟದ ಜವಾಬ್ದಾರಿ, ರಾಜ್ಯ ಮಟ್ಟದ ಜವಾಬ್ದಾರಿಗಳಿತ್ತು. ಈ ಎಲ್ಲ ಘಟ್ಟದಲ್ಲಿಯೂ ಕೂಡ ಕಾಸರಗೋಡಿನಲ್ಲೇ ನಡೆದಿರುವಂಥ ಲವ್ ಜಿಹಾದ್ ಘಟನೆಗಳು ಇವತ್ತು ಒಂದು ವೇಳೆ ನಮ್ಮ ದಾರಿ ತಪ್ಪುವಂತ ಹೆಣ್ಣು ಮಕ್ಕಳನ್ನ ಪುನಃ ಮಾತೃ ಧರ್ಮಕ್ಕೆ ತರುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತಾ ಇರುವಂತ ಸಹೋದರಿ ಯಾರು ಅಂತ ಕೇಳಿದ್ರೆ ನಮ್ಮ ಕಾಸರಗೋಡು ಜಿಲ್ಲೆಯ ಅಭಿಮಾನಿ ದೇವತೆ ಅಂತ ಹೇಳ್ಬಹುದು, ಶ್ರುತಿ. ಆ ಶ್ರುತಿಯು ಕೂಡ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಿ ಕಾರಣವಾದ ಯಾವುದು, ಅವಳು ಕೂಡ ಲವ್ ಜಿಹಾದಿಗೆ ಒಳಗಾದ ನಂತರ ಪರಿಪೂರ್ಣವಾಗಿ ಪರಿವರ್ತನೆಯಾಗಿ ನಮ್ಮ ಈ ಸಮಾಜದ ರಕ್ಷಣೆಗೋಸ್ಕರವಾಗಿ ಬಂದದ್ದು. ಈ ರೀತಿ ನಾನು ನನ್ನ ಅರಿವಿನಲ್ಲೇ ಸುಮಾರು 72 ಹೆಣ್ಣು ಮಕ್ಕಳನ್ನ ಅವರ ಮನ ಪರಿವರ್ತನೆಗೋಸ್ಕರವಾಗಿ ಕಾಸರಗೋಡು ಜಿಲ್ಲೆಯಲ್ಲಿ ಮಾತ್ರ ಪ್ರಯತ್ನಿಸಿರುವಂತ ಸಂದರ್ಭದಲ್ಲಿ ಒಟ್ಟು ಕೇರಳದಲ್ಲಿ ಎಷ್ಟು ಘಟನೆಗಳು ನಡೆದಿರಬಹುದು. ಆರ್ಷ ವಿದ್ಯಾ ಸಮಾಜ ಎಂಬ ಸಂಸ್ಥೆ, ಆ ಸಂಸ್ಥೆಯಲ್ಲಿ ಸುಮಾರು 6,000ಕ್ಕಿಂತಲೂ ಕೂಡ ಹೆಚ್ಚು ಈ ಮತವನ್ನು ಬಿಟ್ಟು ಹೋದವರು ಪುನಃ ಮಾತೃ ಧರ್ಮಕ್ಕೆ ಬರುವಂತ ಸಂದರ್ಭದಲ್ಲಿ ಅವರಿಗೆ ಮಾರ್ಗದರ್ಶನ ಕೊಟ್ಟು ಅವರು ಇವತ್ತು ಸಮಾಜದ ಮುನ್ನೆಲೆಯಲ್ಲಿ ನಿಲ್ಲುವಂತ ವ್ಯವಸ್ಥೆಯನ್ನ ಆ ಸಂಸ್ಥೆ ಮಾಡಿದೆ ಅಂತಾದ್ರೆ ಇದು ಆರ್ಷ ವಿದ್ಯಾ ಸಮಾಜದ ಲೆಕ್ಕದಲ್ಲಿ ಇರುವಂತ ವಿಚಾರಗಳು. ನಮಗೆ ತಿಳಿಯದೆ ಈ ರೀತಿ ಹೋಗಿರುವಂತ ಘಟನೆಗಳು ತುಂಬಾ ಇವೆ. ಹಾಗಿರುವಾಗ ಲವ್ ಜಿಹಾದ್ ಸಕ್ರಿಯವಾಗಿದೆ. ಇವತ್ತು ಆಳ್ತಾ ಇರುವವರು ಹೇಗಿದ್ದಾರೆ ಎಂಬುದಕ್ಕೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಒಂದು ಬಿಟ್ರೆ, ಭಾರತೀಯ ಜನತಾ ಪಾರ್ಟಿ ಇವತ್ತು ನರೇಂದ್ರ ಮೋದಿಜಿಯವರ ಅಧಿಕಾರಕ್ಕೆ ಬಂದ ನಂತರ ಕಾಶ್ಮೀರದ ಸ್ಥಿತಿಯನ್ನ ಹೇಗೆ ಅವರು ತಿಳಿಗೊಳಿಸಿದರು, ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಸನ್ಮಾನ್ಯ ಯೋಗಿ ಆದಿತ್ಯನಾಥರು. ಒಂದು ವೇಳೆ ನಾನು ಇವತ್ತು ಕೂಡ ರಾಜಕೀಯದಲ್ಲಿ ಅತ್ಯಂತ ಶಕ್ತಿಯುತನಾಗಿ ಮುಂದುವರಲಿಕ್ಕೆ ನನಗೊಂದು ದೊಡ್ಡ ಪ್ರೇರಕ ಶಕ್ತಿ ಯಾರು ಅಂತ ಹೇಳಿದ್ರೆ ಯೋಗಿ ಆದಿತ್ಯನಾಥರು. ಅವರು ಪಾರಂಪರಿಕವಾಗಿರುವಂತ ಒಂದು ಧರ್ಮಗುರುಗಳು, ಅವರ ಆಚಾರ ಅನುಷ್ಠಾನಗಳು ಅಷ್ಟು ಕೂಡ ಪ್ರಬುದ್ಧವಾಗಿರುವಂಥದ್ದು. ಅಂತ ಧರ್ಮಗುರುಗಳು ಸಮಾಜದ ಒಳಿತಿಗೋಸ್ಕರವಾಗಿ ತನ್ನನ್ನು ತೊಡಗಿಸಿಕೊಂಡು ಅವರ ರಾಜ್ಯದ ಮುಖ್ಯಮಂತ್ರಿಯಾಗಿಯೂ ಕೂಡ ಧರ್ಮ ರಕ್ಷಣೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ಈ ರೀತಿಯ ಜಹಾದಿಗೆ ಒಳಪಡುವವರಿಗೆಲ್ಲ ಯೋಗಿ ಆದಿತ್ಯನಾಥರು ಅಂತ ಹೇಳಿದ್ರೆ ಅವರನ್ನು ಅಷ್ಟು ಕೂಡ ಹೆದರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಉತ್ತರ ಪ್ರದೇಶದಂತ ರಾಜ್ಯದಲ್ಲಿ ಅವರು ಹೋರಾಟ ಮಾಡಿದ್ದಾರೆ. ಭಾರತದಲ್ಲಿ ಸಂಘಟನೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ಭಾವನೆ ಹೊಂದಿದ್ದವರೆಲ್ಲರೂ ಕೂಡ ಮೋದಿಜಿಯವರು ಬಂದ ನಂತರ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗಿದೆ. ಆದ ಕಾರಣ ಕೇರಳದಲ್ಲಿ ಇವತ್ತು ಇರುವಂತಹ ಹಿಂದೂ ಜನತೆ ತುಂಬಾ ಭಯಗ್ರಸ್ತವಾಗಿದೆ. ಒಂದು ವೇಳೆ ನಮ್ಮ ಸಮೀಪದಲ್ಲಿ ಇರುವಂತಹ ಕಣ್ಣೂರು ಜಿಲ್ಲೆಗೆ ಹೋದರೆ ಪ್ರತಿ ಮನೆಯಲ್ಲಿ ಒಂದು ಬಲಿದಾನಿಗಳ ಸ್ಮರಣೆ ಇದೆ, ಪ್ರತಿ ಮನೆಯಲ್ಲಿಯೂ ಕೂಡ. ಅದಕ್ಕೆ ಕಾರಣ ಯಾರು? ಕಮ್ಯುನಿಸ್ಟಿನ ಉಗ್ರರು. ಅವರಲ್ಲಿ ಇರುವಂತಹ ಉಗ್ರವಾದದಿಂದಲಾಗಿ ಅವರು ಸಂಘಟನೆಯ ಕಾರ್ಯಕರ್ತರನ್ನು ಯಾವುದೇ ದಾಕ್ಷಿಣ್ಯ ಇಲ್ಲದೆ ಕೊಂದರು. 100ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಕಳೆದುಕೊಂಡರೂ ಕೂಡ ಅಲ್ಲಿ ಸಂಘಟನೆ ಬಲಿಷ್ಠವಾಗಿದೆ, ಸಂಘಟನೆ ಗಟ್ಟಿಯಾಗಿ ತೊಡಗಿಸಿಕೊಂಡಿದೆ. ಹಾಗಿರುವ ಕಾರಣ ಕೇರಳದಲ್ಲಿಯೂ ಕೂಡ ಪರಿವರ್ತನೆ ಬರಲೇಬೇಕು. ನಾವು ನಮ್ಮದಾಗಿರುವಂತ ಮಣ್ಣು ಇದು. ನಾವು ಯಾರಿಗೂ ಕೂಡ ಇಲ್ಲಿ ಬದುಕಬಾರದು ಅಂತ ಹೇಳಲಿಲ್ಲ, ನಾವು ಯಾರನ್ನು ಕೂಡ ಬದುಕಬೇಡಿ ಅಂತ ಹೇಳಲಿಲ್ಲ. ಎಲ್ಲರೂ ಕೂಡ ಇಲ್ಲಿ ಬದುಕಬೇಕಾದವರೇ. ಆದರೆ ಅವರು ಬದುಕುವುದರ ಜೊತೆಯಲ್ಲಿ ಹಿಂದೂ ಸಮಾಜವನ್ನು ಸಂಪೂರ್ಣ ನಿರ್ನಾಮ ಮಾಡಿ ನಾವು ಬದುಕುತ್ತೇವೆ ಅಂತ ಹೇಳುವ ಕನಸು ಕಾಣುವವರಿಗೆ ನಾವು ನಮ್ಮ ಉಸಿರಿರುವವರೆಗೂ ಕೂಡ ಅವಕಾಶವನ್ನು ಕೊಡುವುದಿಲ್ಲ ಅಂತ ಹೇಳುವಂತ ಒಂದು ಸಂಕಲ್ಪ ಇರಿಸಿಕೊಂಡು ಸಮಾನ ಮನಸ್ಕರು ಇವತ್ತು ಸಂಘಟನಾತ್ಮಕವಾಗಿ ತೊಡಗಿಸಿಕೊಂಡವರು ಹಲವರಿದ್ದಾರೆ. ಅವರೆಲ್ಲರನ್ನು ಕೂಡ ಸೇರಿಸಿಕೊಂಡು ನಾವು ಅತ್ಯಂತ ಬಲಿಷ್ಠವಾಗಿ ಹೋರಾಟ ನಡೆಸ್ತಾ ಇದ್ದೇವೆ. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್, ಹಿಂದೂ ಐಕ್ಯವೇದಿ, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ, ನಮ್ಮೆಲ್ಲರ ಗುರಿ ಒಂದೇ. ಏನಿದ್ರು ಕೂಡ ಧರ್ಮ ರಕ್ಷಣೆ. ಆ ಧರ್ಮ ರಕ್ಷಣೆಗೋಸ್ಕರವಾಗಿ ನಾವು ಬಲಿಷ್ಠವಾಗಿ ಹೋರಾಡ್ತಾ ಇದ್ದೇವೆ. ತುಂಬಾ ಸವಾಲುಗಳಿವೆ, ತುಂಬಾ ಸವಾಲು. ಇಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಬರುವಂತಹ ಆಡಳಿತ ಪಕ್ಷಗಳು ಯಾವತ್ತೂ ಕೂಡ ಸಂಘಟನೆಗೆ ಬೆಂಬಲವಾಗಿ ನಿಲ್ಲುವಂಥದ್ದಲ್ಲ. ಇವತ್ತು ಕಮ್ಯುನಿಸ್ಟ್ ಸರ್ಕಾರ ಇದ್ದರೆ ಕಮ್ಯುನಿಸ್ಟ್ ಸರ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಿಜೆಪಿಯನ್ನು ಭಯಂಕರ ಎದುರಿಸುವಂತ ಒಂದು ಪಕ್ಷ. ಇನ್ನು ಇವರು ಕಳೆದು ಇನ್ನು ಅಧಿಕಾರಕ್ಕೆ ಬರುವುದಿದ್ರೆ UDF, ಕಾಂಗ್ರೆಸ್ ಅಂತ ಹೇಳಿ ಬಂದ ಕೂಡಲೇ ಅಲ್ಲಿ
ಮುಸ್ಲಿಂ ಲೀಗ್ ಬರ್ತದೆ, ಏನಿದ್ರೂ ಕೂಡ ಇಲ್ಲಿ ಮುಸಲ್ಮಾನರದ್ದೇ ಆಡಳಿತ ನಡೆಯುವಂಥ ವಾತಾವರಣ ನಿರ್ಮಾಣ ಆಗ್ತದೆ. ಆದರೆ ಈ ಪರಿಸ್ಥಿತಿಯನ್ನು ಎದುರಿಸಿಕೊಂಡು ಇವತ್ತಿಗೂ ಕೂಡ ಒಂದು ವೇಳೆ ಕೇರಳ ರಾಜ್ಯದಲ್ಲಿ ಹಿಂದೂಗಳು ಆತ್ಮಾಭಿಮಾನದಿಂದ ಜೀವಿಸುವಂತ ವಾತಾವರಣ ನಿರ್ಮಾಣ ಆಗಿದ್ರೆ ಅದು ಸಂಘಟನೆ ಅತ್ಯಂತ ಬಲಿಷ್ಠವಾಗಿ ತೊಡಗಿಸಿಕೊಂಡಿರುವ ಕಾರಣ ನಾವು ನಮ್ಮ ಆಯುಷ್ಯ ಗುರುತಿ ತೊಡಗಿಸಿಕೊಳ್ಳುವುದು ಮಾತ್ರ ಅಲ್ಲ, ಭವಿಷ್ಯತ್ತಿನಲ್ಲಿಯೂ ಕೂಡ ಈ ಧರ್ಮ ಸಂರಕ್ಷಣೆಗೋಸ್ಕರವಾಗಿರುವಂತ ಅನೇಕ ಸೈನಿಕರನ್ನು ತಯಾರು ಮಾಡಿ ನಾವು ಸಾಯುವುದು ಅಂತ ಹೇಳುವಂತ ನಿರ್ಣಯವನ್ನು ಮಾಡಿದ್ದೇವೆ. ಹಿಂದುತ್ವದ ವಿಚಾರಗಳಲ್ಲಿ ಅನೇಕ ಸವಾಲುಗಳಿವೆ, ಆ ಸವಾಲುಗಳ ಬಗ್ಗೆ ನೀವು ಹೇಳಿದ್ದೀರಾ. ಅದೇ ರೀತಿ ಹಿಂದುತ್ವದ ವಿಚಾರವನ್ನ ಮಾತಾಡುವಾಗ ರವೀಶ್ ತಂತ್ರಿಯವರು ಇಸ್ಲಾಮಿಗೆ ವಿರುದ್ಧ, ಇಸ್ಲಾಮಿನ ನಿಯಮಗಳಿಗೆ ಆಚರಣೆಗಳಿಗೆ ವಿರುದ್ಧ ಅನ್ನುವ ಮಾತು ಸಾಮಾಜಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇವೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಹೇಳಿದ್ದು ಧರ್ಮ. ಯಾವತ್ತೂ ಕೂಡ ಒಬ್ಬ ವ್ಯಕ್ತಿ ಅವನು ಹುಟ್ಟಿರುವಂತ ಮತದ ಆಚಾರಗಳನ್ನು ಕಾಪಾಡಿಕೊಂಡು ಬರಬೇಕಾದ್ದು ಕರ್ತವ್ಯ. ನಾನು ಒಂದು ದೊಡ್ಡ ಉದಾಹರಣೆಯನ್ನು ಕೊಡುವುದಿದ್ರೆ, ನಮ್ಮ ದೇಶ ಕಂಡಂತ ಅಪ್ರತಿಮ ದೇಶಭಕ್ತ ಸನ್ಮಾನ್ಯ APJ ಅಬ್ದುಲ್ ಕಲಾಂ ರವರು. APJ ಅಬ್ದುಲ್ ಕಲಾಂ ರವರು ಅವರು 5 ಹೊತ್ತು ನಮಾಜು ಮಾಡ್ತಾ ಇದ್ದಂತ ಒಬ್ಬ ಶ್ರೇಷ್ಠ ಮುಸಲ್ಮಾನ. ಅವರೆಲ್ಲಿಯೂ ಕೂಡ ಅವರ ವಿಚಾರಧಾರೆಗಳನ್ನು ಬಿಟ್ಟುಕೊಡಲಿಲ್ಲ, ಬಿಟ್ಟು ಕೊಡಬಾರದು. ಆದರೆ ಸ್ವಧರ್ಮೇ ನಿಧನಂ ಶ್ರೇಯ, ನನ್ನ ಧರ್ಮವನ್ನ ನಾನು ಯಾವತ್ತೂ ಕೂಡ ಕಾಪಾಡಿಕೊಂಡು ಬರಬೇಕು, ಅದು ನನ್ನ ಕರ್ತವ್ಯವೂ ಕೂಡ. ಮತ್ತೊಂದನ್ನು ನಾನು ಯಾವತ್ತೂ ಕೂಡ ವಿರೋಧಿಸುವಂತ ಸಂಸ್ಕಾರ ಹೊಂದಬಾರದು. ಅದರಲ್ಲಿ ಇರುವಂತ ಒಳ್ಳೆಯ ವಿಚಾರಗಳನ್ನು ನಾವು ಕೂಡ ಅರಿಯುವಂತ ಪ್ರಯತ್ನವನ್ನು ಮಾಡಬೇಕು. ಇವತ್ತು ನನ್ನ ಬಗ್ಗೆ ತುಂಬಾ ಮತ್ತೆ ಅಪಪ್ರಚಾರಗಳಿವೆ. ನಾನೊಬ್ಬ ಹಿಂದೂ ಉಗ್ರಗಾಮಿ, ನಾನು ತುಂಬಾ ಮುಸಲ್ಮಾನರನ್ನು ವಿರೋಧಿಸುವವ. ಒಂದು ವೇಳೆ ನಾನು ಮುಸಲ್ಮಾನರನ್ನು ವಿರೋಧಿಸುವಾಗಿದ್ದರೆ 2016ರಲ್ಲಿ ನಾನು ಚುನಾವಣೆಗೆ ನಿಂತಿರುವಂತ ಸಂದರ್ಭದಲ್ಲಿ ನನ್ನ ಹುಟ್ಟೂರಿನಲ್ಲಿ ಇಲ್ಲಿರುವಂತ ಮುಸಲ್ಮಾನ ಸಹೋದರರು ಎಲ್ಲರೂ ಕೂಡ ಅವರ ನೇತಾರರಿಗೆ ಹೇಳಿದ್ದಾರೆ, ಕುಂಟಾರು ಅಂತ ಹೇಳಿದ್ರೆ ಅದು ತಂತ್ರಿಗಳು, ಆದ ಕಾರಣ ತಂತ್ರಿಗಳು ಚುನಾವಣೆಗೆ ನಿಲ್ಲುವಂತ ಸಂದರ್ಭದಲ್ಲಿ ನಮ್ದು ಏನಿದ್ರು ಕೂಡ ಅವರಿಗೆ ಬೆಂಬಲ ಅಂತ ಹೇಳೋ ಮಾತನ್ನು ಹೇಳಿದ್ದಾರೆ. ನಾನು ಹುಟ್ಟೂರಿನಲ್ಲಿರೋ ಮುಸಲ್ಮಾನರನ್ನು ಎದುರಿಸಿದರೆ ಅವರ ಆ ರೀತಿಯ ಮಾತನ್ನು ಹೇಳಲಿಕ್ಕಿಲ್ಲ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ನಾನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾದ ನಂತರ ಅನೇಕರು ಇವತ್ತು ಭಾರತೀಯ ಜನತಾ ಪಕ್ಷದ ಕಚೇರಿಗೆ ಬರ್ತಾ ಇದ್ದಾರೆ, ಅವರ ಸಮಸ್ಯೆಗಳ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದಾರೆ. ನಾವು ನಮ್ಮಿಂದ ಆಗುವಂತ ಸಹಕಾರವನ್ನು ಕೊಡ್ತಾ ಇದ್ದೇವೆ. ನಾವು ಎಲ್ಲಿ ತಪ್ಪುತ್ತಾ ಇರೋದು? ಒಂದು ವೇದಿಕೆಯಲ್ಲಿ ನಾನು ಕುಳಿತಿರುವಂತ ಸಂದರ್ಭದಲ್ಲಿ ಒಬ್ಬ ಎಡಪಂಥೀಯ ಶಾಸಕ, ಎಡಪಕ್ಷದ ಶಾಸಕ, ಅವರು ನನ್ನನ್ನ ಒಂದು ವೇಳೆ ಕೆಣಕಲಿಕ್ಕೋಸ್ಕರವಾಗಿ ಹೇಳಿದಾಗಿರ್ಬೋದು. ಅವರು ಭಾಷಣದಲ್ಲಿ ಹೇಳ್ತಾರೆ, ನೋಡಿ ಭಾರತ ಎಂದರೆ ಏನು ಎಂಬುದಕ್ಕೆ ಒಂದು ದೊಡ್ಡ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಶಬರಿಮಲೆ. ಶಬರಿಮಲೆಯಲ್ಲಿ ಯಾರು ಬೇಕಾದರೂ ಕೂಡ 18 ಮೆಟ್ರನ್ನು ಇರಬಹುದು, ಏನು ತೊಂದರೆ ಇಲ್ಲ. ಆದರೆ ಅವರ ತಲೆಯಲ್ಲಿ ಇರುಮುಡಿ ಕಟ್ಟೆ ಇರಬೇಕು ಅಂತ ಹೇಳುವಂತ ಮಾತನ್ನು ಹೇಳಿದ್ರು ಅವರು. ಅಂದ್ರೆ ಅಷ್ಟು ಕೂಡ ನಾವು ಮತ್ತೆ ಅವಕಾಶವನ್ನು ಕೊಟ್ಟಿದ್ದೇವೆ. ಮತ್ತೆ ಸ್ವಾಮಿ ಅಯ್ಯಪ್ಪ ತನ್ನ ಹತ್ತಿರವೇ ಬಾಬರನಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ ಅಂತ ಹೇಳುವಂತ ಮಾತನ್ನು ಹೇಳಿದ್ರು. ಅವರು ನನ್ನನ್ನು ಕೆಣಕಲಿಕ್ಕೋಸ್ಕರವಾಗಿ ಹೇಳಿದ್ದಾಗಿದ್ರು ಕೂಡ ಅದು ನನಗೆ ತುಂಬಾ ಒಳ್ಳೆಯದಾಯಿತು. ನಾನು ಅದಕ್ಕೆ ಉತ್ತರವನ್ನು ಕೊಟ್ಟೆ. ಶಾಸಕರು ಹೇಳಿರುವಂಥದ್ದು 100ಕ್ಕೆ 100 ಸರಿಯಾಗಿರುವಂಥದ್ದು. ಯಾವುದೆಂದರೆ ಶಬರಿಮಲೆಯಲ್ಲಿ 18 ಮೆಟ್ರನ್ನು ಯಾರಿಗೆ ಬೇಕಾದ್ರೆ ಇರಬಹುದು, ಆದರೆ ತಲೆಯಲ್ಲಿ ಇರುಮುಡಿ ಕಟ್ಟೆ ಇರಬೇಕು. ಭಾರತ ದೇಶದಲ್ಲಿ ಯಾರಿಗೆ ಬೇಕಾದ್ರೂ ಕೂಡ ಜೀವಿಸಬೇಕು, ಆದರೆ ಭಾರತ್ ಮಾತಾ ಕಿ ಜೈ ಅಂತಲೇ ಇರಬೇಕು. ಪಾಕಿಸ್ತಾನಕ್ಕೆ ಜೈ ಅಂತ ಹೇಳುವವರನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಅದರಲ್ಲಿ ತಪ್ಪೇನಿದೆ? ಅವರಿಗೆ ಪ್ರತ್ಯೇಕವಾಗಿರುವಂಥ ರಾಷ್ಟ್ರ ಇದೆ. ಭಾರತದ ಮತ್ತೆ ಮಣ್ಣಿನಲ್ಲಿ ಇದ್ದುಕೊಂಡು ಭಾರತದ ನೀರನ್ನು ಕುಡಿದು ಭಾರತದ ಅನ್ನವನ್ನು ತಿಂದು ಭಾರತ ಮಾತೆಗೆ ವಿರೋಧಿಸುವವರು, ಭಾರತ ಮಾತೆಯನ್ನು ಧಿಕ್ಕರಿಸುವವರು ನಾವು ಯಾವತ್ತೂ ಕೂಡ ಒಪ್ಪಿಕೊಳ್ಳುವುದಿಲ್ಲ. ಆ ರೀತಿ ನಾವು ವಿರೋಧಿಸುವಂತ ಸಂದರ್ಭದಲ್ಲಿ ಇವತ್ತು ಮತ್ತೆ ನಾನೊಬ್ಬ ಇಸ್ಲಾಂ ವಿರೋಧಿ ಅಂತ ಬರ್ಬೋದು. ಆದರೆ ಒಳ್ಳೆಯ ಚಿಂತನೆ ಇರುವವರು, ಭವಿಷ್ಯತ್ತಿನ ಬಗ್ಗೆ ತುಂಬಾ ಗಂಭೀರವಾಗಿ ಅಧ್ಯಯನ ಮಾಡುವಂತ ಮುಸಲ್ಮಾನರು ಎಲ್ಲರೂ ನನ್ನ ಆತ್ಮೀಯ ವಲಯದಲ್ಲಿದ್ದಾರೆ. ಅವರು ಹೇಳ್ತಾರೆ ನೀವು ಹೇಳುವಂಥದ್ದು ಸತ್ಯ ಅಂತ. ಮತ್ತೆ ಶಾಸಕರಿಗೆ ಮತ್ತೊಂದು ಉತ್ತರ ಕೊಟ್ಟೆ, ಬಾಬರನಿಗೆ ಆಶ್ರಯ ಕೊಟ್ಟರು ಅಂತ ಹೇಳಿದರು. ಬಾಬರನಿಗೆ ಆಶ್ರಯ ಕೊಟ್ಟದ್ದು ಹೇಗೆ? ಬಾಬರ ತನ್ನ ದುರಹಂಕಾರದಿಂದ ಅಯ್ಯಪ್ಪನ ಎದುರು ಬಂದು ನಿನ್ನನ್ನು ಕೊಂದೇನು ಅಂತ ಬಂದದ್ದು. ಆದರೆ ಅಯ್ಯಪ್ಪ ಅವನನ್ನು ಕೊಲ್ತಾನೆ, ಆಗ ಅವನ ಅಹಂಕಾರ ಸಂಪೂರ್ಣ ನಾಶ ಆಗ್ತದೆ. ನಾಶ ಆಗಿ ಅವನಿಗೆ ಜ್ಞಾನೋದಯ ಆಗುವ ಸಂದರ್ಭದಲ್ಲಿ ಸ್ವಾಮಿ ಅಯ್ಯಪ್ಪ ಬಾಬರನಿಗೆ ಆಶ್ರಯ ಕೊಟ್ಟದ್ದು. ನಾವು ಹೇಳ್ತಾ ಇರುವಂಥದ್ದು ಅಷ್ಟೇ. ಮತ್ತೆ ನಾವು ಇಸ್ಲಾಮೀಕರಣ ಮಾಡ್ತೇವೆ ಅಂತ ಹೇಳುವಂತ ಚಿಂತನೆಯಲ್ಲಿ ಹೋಗುವವರು, ಅವರು ಅದರಿಂದ ಸಂಪೂರ್ಣ ಬಿಡುಗಡೆ ಹೊಂದಿ ಅವರು ಯಾವಾಗ ದೇಶಭಕ್ತರಾಗ್ತಾರೆ. ಇವತ್ತು ಕಾನೂನು ಕೂಡ ಹಾಗೆ ಮಾಡ್ತಾ ಇದೆ. ನೀವು ಇತ್ತೀಚೆಗೆ ಗಮನಿಸಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಬರ್ತಾ ಉಂಟು. ಒಬ್ಬ ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವನಿಗೆ ಕೋರ್ಟ್ ಕೊಟ್ಟ ಶಿಕ್ಷೆ ಯಾವುದಂತ ಹೇಳಿದ್ರೆ 15 ದಿವಸ ಬಂದು ಪೊಲೀಸ್ ಸ್ಟೇಷನ್ ಎದುರು ನಿಂತು 100 ಸಲ ಭಾರತ್ ಮಾತಾ ಕಿ ಜೈ ಅಂತ ಹೇಳಬೇಕು ಅಂತ ಹೇಳುವಂತ ಶಿಕ್ಷೆಯನ್ನು ಕೊಟ್ಟರೆ. ಯಾಕೆಂದ್ರೆ ಅವನಲ್ಲಿ ನಾನು ಭಾರತದಲ್ಲಿ ಇದ್ದೇನೆಂಬ ಚಿಂತನೆ ಜಾಗೃತವಾಗಬೇಕು. ಅಷ್ಟೇ ನಮ್ಮ ಚಿಂತನೆಯೂ ಕೂಡ ಅಷ್ಟೇ. ನಾವು ಮುಸಲ್ಮಾನರ ವಿರೋಧಿಗಳಲ್ಲ, ಮುಸಲ್ಮಾನರು ಅವರದ್ದಾಗಿರುವಂತಹ ಆಚರಣೆಗಳನ್ನ ಮಾಡುವುದನ್ನು ವಿರೋಧಿಸುವುದಿಲ್ಲ.
ಕ್ರಿಸ್ಟಿಯನ್ರನ್ನು ವಿರೋಧಿಸುವುದಿಲ್ಲ, ಯಾರನ್ನು ಕೂಡ ನಾವು ವಿರೋಧಿಸುವುದಿಲ್ಲ. ಆದರೆ ಅವರೆಲ್ಲರೂ ಕೂಡ ಅವರ ನಿಯತ್ತಿನಲ್ಲಿ ಇರಬೇಕು. ನಾವೆಲ್ಲರೂ ಕೂಡ ಭಾರತೀಯರು ಅಂತ ಹೇಳುವಂಥ ಭಾವನೆ ಅವರ ಹತ್ರ ಇರಬೇಕು. ಉದಾಹರಣೆಗೆ ನಮ್ಮ ಕಾಂಗ್ರೆಸ್ಸಿನ ಒಬ್ಬ ಹಿರಿಯ ವ್ಯಕ್ತಿ, ಅವರು ಮುಸಲ್ಮಾನರು, ಅವರು ಕೇರಳ ರಾಜ್ಯದಲ್ಲಿ ಮಂತ್ರಿ ಕೂಡ ಆಗಿದ್ದರು. ಒಮ್ಮೆ ಅವರು ಕಾಸರಗೋಡಿನ ಒಂದು ವೇದಿಕೆಯಲ್ಲಿ ಒಂದು ಮಾತಾಡ್ತಾ ಹೇಳಿದರು, ನಮಗೆಲ್ಲ ಆಶ್ರಯವನ್ನು ಕೊಟ್ಟಂತೆ ಹಿಂದೂ ಸಮಾಜ, ಆದ ಕಾರಣ ನಾವು ಹಿಂದೂ ಸಮಾಜವನ್ನು ಯಾವತ್ತೂ ಕೂಡ ಎದುರಿಸಬಾರ್ದು. ನೀವು ಗಮನಿಸಿ, ನೀವು ಶುಕ್ರವಾರ ದಿವಸ ಮಸೀದಿಗೆ ಹೋಗುವಂಥ ಸಂದರ್ಭದಲ್ಲಿ 4 ಹಿಂದೂಗಳ ಮನೆಯನ್ನು ದಾಟಿ ಹೋಗ್ತೀರಿ. ಆಗ ಆ ಹಿಂದೂಗಳು ಎಲ್ಲಿಯಾದರೂ ಬಾಗಿಲಲ್ಲಿ ಇದ್ದರೆ ಕೇಳ್ತಾರೆ, ಮಸೀದಿಗೆ ಹೋಗ್ತಾ ಇದೆಯಾ, ದೇವರು ಒಳ್ಳೆಯದು ಮಾಡಲಿ ಅಂತ. ಅಷ್ಟು ಕೂಡ ನಮಗೆ ನಮ್ಮದಾಗಿರುವಂಥ ಆಚರಣೆಗೆ ಸ್ವಾತಂತ್ರ್ಯವನ್ನು ಕೊಟ್ಟವರು. ಪಾಕಿಸ್ತಾನದಲ್ಲಿ ಇವತ್ತು ನೋಡಿದರೆ ಹುಟ್ಟಿರುವ ಮಕ್ಕಳಲ್ಲಿ 50% ಮಕ್ಕಳು ಕೂಡ ಮೆಂಟಲ್ ಡಿಪ್ರೆಷನ್ಗೆ ಒಳಗಾಗದವರು ಇರೋದು. ಕಾರಣ ಏನು? ಅಲ್ಲಿ ಯಾವತ್ತೂ ಕೂಡ ಈ ಬಾಂಬಿನ ಸದ್ದು, ತಂದೆ ತಾಯಿ ಯಾವತ್ತೂ ಕೂಡ ಈ ಮಕ್ಕಳನ್ನು ಹಿಡ್ಕೊಂಡು ಆ ಮಕ್ಕಳ ರಕ್ಷಣೆಯವರಿಗೆ ಒಂದು ದೊಡ್ಡ ಸವಾಲಾಗಿದೆ. ಆಗ ಅಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ. ಭಾರತದಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳೋ ಮಾತನ್ನು ಅವರು ಹೇಳಿದರು. ಅವರು ಕಾಸರಗೋಡಿನಿಂದ ಮಾತನಾಡಿ ಅವರು 6 ಟ್ರೈನ್ ಹತ್ತೋಕ್ಕಿಂತ ಮುಂಚೆ ತಿರುವನಂತಪುರದಲ್ಲಿರುವಂಥ ಅವರ ಮನೆಗೆ ಕಲ್ಲು ಬಿಸಾಡಿದ್ರು ಈ ಉಗ್ರಗಾಮಿಗಳು. ಹಾಗಿರೋ ಕಾರಣ ಉಗ್ರಗಾಮಿಗಳನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ, ಹಿಂದೂ ವಿರೋಧಿಗಳನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಭಾರತೀಯ ಸಂಸ್ಕಾರ ಪರಂಪರೆಗೆ ಅನುಸಾರವಾಗಿ ಮುಂದುವರಿಯರು ಯಾರಿದ್ದಾರೋ ಅವರ ಜೊತೆ ಈ ಹಿಂದೆಯೂ ಕೈ ಜೋಡಿಸಿದ್ದೇವೆ, ಇವತ್ತು ಕೈ ಜೋಡಿಸ್ತಾ ಇದ್ದೇವೆ, ನಾಳೆಯೂ ಕೂಡ ಕೈ ಜೋಡಿಸ್ತೇವೆ. ಅದಕ್ಕೆ ನಾನು ಉದಾಹರಣೆಯಾಗಿ APJ ಅಬ್ದುಲ್ ಕಲಾಂರನ್ನು ಕೊಟ್ಟದ್ದು. APJ ಅಬ್ದುಲ್ ಕಲಾಂರಿಗೆ ಈ ದೇಶದ ರಾಷ್ಟ್ರಪತಿಯ ಸ್ಥಾನವನ್ನ ಭಾರತೀಯ ಜನತಾ ಪಕ್ಷದ ಹಿರಿಯರಾಗಿರುವಂಥ ಸನ್ಮಾನ್ಯ ವಾಜಪೇಯಿಯವರು, ಅದೇ ರೀತಿ ಅಡ್ವಾಣಿಯವರೆಲ್ಲ ತೀರ್ಮಾನ ಮಾಡಿ ಯಾವತ್ತು ಕೊಟ್ಟರು. ನನಗೆ ತುಂಬಾ ಹೆಮ್ಮೆ ಇದೆ. ಅಂತ ಆ ಶ್ರೇಷ್ಠ ವ್ಯಕ್ತಿಗೆ ನಾವು ಯಾವತ್ತೂ ಕೂಡ ಅಂತ ಸ್ಥಾನವನ್ನು ಕೊಡಬೇಕು. ಇಡೀ ಸಮಾಜಕ್ಕೆ ಸಂದೇಶ ಹೋಗಬೇಕು. ಸಂಘಟನೆ ಮುಸಲ್ಮಾನರ ವಿರೋಧಿ ಅಲ್ಲ, ಸಂಘಟನೆ ಅವರಲ್ಲಿ ಇರುವಂತಹ ವಿಚಾರಧಾರೆಗಳು ಯಾವುದಿವೆಯೋ, ಕೆಲವೊಂದು ಈ ದೇಶ ಒಪ್ಪಿಕೊಳ್ಳದಿರುವಂಥ ವಿಚಾರಧಾರೆಗಳಿಗೆ ವಿರೋಧಿಗಳು ಎಂಬ ಸಂದೇಶ ಗಟ್ಟಿಯಾಗಿ ರವಾನೆ ಆಗಬೇಕು ಅಂತ ಹೇಳುವಂಥದ್ದು ಮಾತ್ರ ನಮ್ಮ ಸಂಕಲ್ಪ. ಭಾರತೀಯ ಜನತಾ ಪಾರ್ಟಿ ಶೂನ್ಯದಿಂದಲೇ ಸಾಧನೆ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ. ಆದರೆ ಕೇರಳದಲ್ಲಿ ಒಬ್ಬನೇ ಒಬ್ಬ ಶಾಸಕ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಲಿಲ್ಲ. ಈ ಸಂದರ್ಭದಲ್ಲಿ ಕೂಡ ಇಂತಹ ಸವಾಲುಗಳನ್ನು ಎದುರಿಸಿ ಇನ್ನು ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಕೇರಳದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟುವ ಪ್ರಯತ್ನವನ್ನ ಯಾವ ರೀತಿ ಮಾಡ್ತೀರಾ? ನೋಡಿ, ಭಾರತೀಯ ಜನತಾ ಪಾರ್ಟಿ ಕೇರಳದಲ್ಲಿ ಅಂತಲ್ಲ, ಭಾರತೀಯ ಜನತಾ ಪಾರ್ಟಿ ಭಾರತದಲ್ಲಿ ಶೂನ್ಯದಿಂದ ಬಂದದ್ದು. ನಾವು 2 ಸಂಸದರನ್ನು ಹೊಂದಿರುವಂಥ ಸಂದರ್ಭದಲ್ಲಿಯೂ ಕೂಡ ನಾವು ಕಟ್ಟುನಿಟ್ಟಾಗಿ ಏನು ರಾಷ್ಟ್ರ ನಿಯಮ ಇದೆ ಅದನ್ನು ಪಾಲಿಸಿಕೊಂಡು ಬಂದವರು. ಎಲ್ಲಿಯೂ ಕೂಡ ಆದರ್ಶಗಳಲ್ಲಿ ರಾಜಿ ಮಾಡಿಕೊಳ್ಳಿಲ್ಲ. ಪರಿಸ್ಥಿತಿಗೆ ಅನುಸಾರವಾಗಿ ಕೆಲವೊಂದು ಮತ್ತೆ ರಾಜಿ ಸೂತ್ರಗಳನ್ನು ಅಳವಡಿಸಿಕೊಂಡಿರ್ಬೋದು, ಅದು ರಾಜಕೀಯ. ಆದರೆ ಯಾವ ನಮ್ಮ ಮೂಲವಾಗಿರುವಂಥ ತತ್ವ ಇದೆಯೋ, ಪಂಡಿತ್ ದೀನ್ ದಯಾಳ್ಜಿಯವರು, ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಅವರು ಕಂಡಂಥ ಒಂದು ಕನಸಿನ ಭಾರತ ಇದೆ. ನಾನು ಗಟ್ಟಿಯಾಗಿ ಹೇಳ್ತೇನೆ, ಮಹಾತ್ಮ ಗಾಂಧೀಜಿಯವರು ಕಂಡ ಕನಸಿನ ಭಾರತ ಅಲ್ಲ, ಶ್ಯಾಮ್ ಪ್ರಸಾದ್ ಮುಖರ್ಜಿ, ಪಂಡಿತ್ ದೀನ್ ದಯಾಳ್ಜಿಯವರು ಕಂಡಂಥ ಕನಸಿನ ಭಾರತ. ಆ ಕನಸಿನ ಭಾರತವನ್ನು ಕಟ್ಟುವಂಥ ಒಂದು ಧ್ಯೇಯವನ್ನು ಇರಿಸಿಕೊಂಡಂಥ ರಾಜಕೀಯ ಪಕ್ಷ ಅದು ಭಾರತೀಯ ಜನತಾ ಪಕ್ಷ. ಒಂದು ವೇಳೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾರ್ಲಿಮೆಂಟ್ ಭವನದಲ್ಲಿ ಮಾತಾಡಿದಂಥ ಮಾತುಗಳು ಇವತ್ತಿಗೂ ಕೂಡ ನಮಗೆ ನೆನಪಿದೆ. ನಮ್ಮ ಮರಣಾನಂತರ ನಮ್ಮ ಅಸ್ಥಿಯನ್ನು ಕೊಂಡೋಗಿ ಗಂಗೆಯಲ್ಲಿ ಹಾಕಿದರೆ, ನೀವು ಆ ಗಂಗೆಯಲ್ಲಿ ಮುಳುಗಿ ಆ ಅಸ್ಥಿ ಹತ್ತಿರ ಹೋದರೂ ಕೂಡ ಅಲ್ಲಿ ಬರುವಂಥ ಶಬ್ದ ಯಾವುದು ಅಂತ ಹೇಳಿದ್ರೆ ಭಾರತ ಮಾತಾ ಕಿ ಜೈ ಅಂತ ಹೇಳುವಂಥ ಒಂದು ಘೋಷಣೆ ಇದ್ದಿತ್ತು. ಅಷ್ಟು ಕೂಡ ಒಂದು ರಾಷ್ಟ್ರಾಭಿಮಾನವನ್ನು ಹೊಂದಿರುವಂಥ ಪಾರ್ಟಿ. ಆದ ಕಾರಣದಲ್ಲಿ ಇವತ್ತು ಆ 2 ಸಂಸದರಿರಲಿಂದ ಇವತ್ತು ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ, ಅನೇಕ ರಾಜ್ಯಗಳಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೇವೆ. ಅದೇ ರೀತಿ ಕೇರಳದಲ್ಲಿ ಒಬ್ಬ ಶಾಸಕನೂ ಇಲ್ಲಾಯಿತು, ಒಬ್ಬ ಸಂಸದನೂ ಇಲ್ಲಾಯಿತು. ಆ ಸಂದರ್ಭದಲ್ಲಿ ಕೇರಳ ಕಂಡಂಥ ಮಹಾನ್ ದುರಂತಗಳು, ಒಂದು ಕೇರಳದಲ್ಲಿ ಬಂದಂಥ ಪ್ರಳಯ ದುರಂತ ಸಣ್ಣ ವಿಷಯ ಏನಲ್ಲ. ಆ ಪ್ರಳಯ ದುರಂತದಿಂದ ಅವತ್ತು ಈ ರಾಜ್ಯಕ್ಕೆ ಮೇಲೆ ಏಳಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಇಡೀ ಕೇರಳದ ರಾಜ್ಯದ ಜನತೆಗೆ ರಾಜಕೀಯ ಭೇದ ಮರೆತು ನಮಗೆ ಗಟ್ಟಿಯಾಗಿ ನಮಗೆ ಬೆನ್ನೆಲುಬಾಗಿ ನಿಂತದ್ದು ಯಾರು ಅಂತ ಹೇಳಿದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಈ ರಾಜ್ಯಕ್ಕೆ ಬೇಕಾದಷ್ಟು ಸಹಾಯವನ್ನು ಮಾಡಿದರು. ಒಂದು ವೇಳೆ ಪ್ರಳಯದ ಸಂದರ್ಭದಲ್ಲಿ ಅವರು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದಂಥ ಯಾವ ಒಂದು ಸಹಾಯ ಇದೆ ಅದು ಇವತ್ತಿಗೂ ಕೂಡ ನಿಲ್ಲಿಲ್ಲ. ಇವತ್ತಿಗೂ ಕೂಡ ನಮ್ಮ ರೇಷನ್ ಶಾಪ್ನಲ್ಲಿ ಆ ಸಹಾಯ ಸಿಗ್ತಾ ಇದೆ. ಕೊರೋನಾ ಇಡೀ ದೇಶಕ್ಕೆ ಬಂತು, ಇಡೀ ಪ್ರಪಂಚಕ್ಕೆ ಬಂತು. ಆದರೂ ಕೂಡ ಕೇರಳ ರಾಜ್ಯ ಈ ಪ್ರಳಯ ದುರಂತದಿಂದ ದಾಟಿ ಬಂದ ರಾಜ್ಯಕ್ಕೆ ಆ ಕೊರೋನಾವನ್ನು ಕೂಡ ಎದುರಿಸುವುದು ತುಂಬ ಕಷ್ಟದ ಕೆಲಸ. ಆ ಸಂದರ್ಭದಲ್ಲೂ ಕೂಡ ಮೋದಿಜಿಯವರು ತುಂಬ ಬೆಂಬಲವಾಗಿ ನಿಂತರು. ಇವತ್ತು ನೋಡಿ, ಇವತ್ತು ನೀವು ಗಮನಿಸಬಹುದು, ನಮ್ಮ ರಾಜ್ಯದಲ್ಲಿ ಇರುವಂಥ ಅನೇಕ ಮಂತ್ರಿಗಳು, ನಮ್ಮ ರಾಜ್ಯದಲ್ಲಿ ಕೇರಳ ರಾಜ್ಯದಲ್ಲಿ ಇರುವಂಥ ಅನೇಕ ಮಂತ್ರಿಗಳು, ಮೊಹಮ್ಮದ್ ರಿಯಾಸರ್ ಅಂತ ಮಂತ್ರಿಗಳು, ಅವರು ನ್ಯಾಷನಲ್ ಹೈವೇಯಲ್ಲಿ ನಿಂತು ವಿಡಿಯೋ ಮಾಡಿ
ಅದನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಹೇಳ್ತಾರೆ, ಪಿಣರಾಯಿ ವಿಜಯನ್ ನಮ್ಮ ಅಭಿಮಾನ ಅಂತ. ನ್ಯಾಷನಲ್ ಹೈವೇಯಲ್ಲಿ ಪಿಣರಾಯಿ ವಿಜಯನ್ರ ಮಾತ್ರ ಏನು? ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಒಂದು ವೇಳೆ ರಸ್ತೆಗಳ ಸರದಾರ ಅಂತ ಹೇಳ್ಬೋದು. ಅವರು ಈ ಕೇರಳ ರಾಜ್ಯದಲ್ಲಿ ಹೈವೇ ಪ್ರಾಜೆಕ್ಟ್ ಅನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿದರು, ನಿಜವಾಗಿ ಹೈವೇ ಅಥಾರಿಟಿಗೆ ಸಂಪೂರ್ಣ ಜಾಗವನ್ನು ಬಿಟ್ಟುಕೊಡಬೇಕಂತ ಸರ್ಕಾರ. ಆದರೆ ಕೇರಳದಲ್ಲಿ ಏನಾಯಿತು, ಅವರು ಅದಕ್ಕೆ ಒಪ್ಪಲಿಲ್ಲ. ಆಗ ಹೈವೇ ಅಥಾರಿಟಿ ಹೇಳಿದ 50 ಶತಮಾನ ಕೊಡಬೇಕು ಜಾಗ ಪರ್ಚೇಸ್ ಮಾಡಲಿಕ್ಕೆ. ಇಲ್ಲ, ಆಗುದಿಲ್ಲ ಅಂತ ಹೇಳಿದರು. 25 ಶತಮಾನ ಕೊಡಿ ಅಂತ ಹೇಳಿದರು. ಆ 25 ಶತಮಾನ ಕೊಡ್ತೇನೆ ಅಂತ ಒಪ್ಪಿದ್ರು, ಅವರು ಕೊಡ್ಲಿಲ್ಲ. 6 ತಿಂಗಳು ಕಾದ ನಂತರ ಗಡ್ಕರಿಜಿಯವರು ಹೇಳಿದರು, ಎಲ್ಲವೂ ಹೈವೇ ಅಥಾರಿಟಿ ಕೊಟ್ಟು ಇವತ್ತು ರಾಜ್ಯದಲ್ಲಿ ನಾವು ತಲಪಾಡಿ ಗಡಿ ಪ್ರದೇಶದಿಂದ ನೋಡಿದರೆ ಅಲ್ಲಿಂದ ಪ್ರಾರಂಭ ಆಗಿ ಇಡೀ ಕೇರಳ ರಾಜ್ಯದಲ್ಲಿ ಹೈವೇಗಳ ಅಭಿವೃದ್ಧಿ ಆಗುತ್ತಾ ಉಂಟು. ಇವತ್ತು ಕೇರಳದಂತ ರಾಜ್ಯಕ್ಕೆ ಒಂದು ವೇಳೆ ಕರ್ನಾಟಕಕ್ಕೆ ಕೂಡ ಸಿಕ್ಕುದು ಮತ್ತೆ ಒಂದೇ ಭಾರತ್ ಟ್ರೈನ್. ಆದರೆ ಕೇರಳಕ್ಕೆ ಒಂದೇ ಭಾರತ ಟ್ರೈನ್ ಕೊಟ್ಟರು, ಒಂದಲ್ಲ, ಒಂದು ಟ್ರೈನ್ ಕೊಟ್ಟು ಕೂಡಲೇ ಮತ್ತೊಂದು ಟ್ರೈನ್ ಕೊಟ್ಟರು. ಈಗ ಎಲ್ಲಿ ನೋಡಿದ್ರು ಕೂಡ. ಈಗ ನಿನ್ನೆ ದಿವಸ ನಮ್ಮ ಕಾಸರಗೋಡಿನ ಹಾರ್ಬರಿಗೆ ಇದಕ್ಕಿಂತ ಹಿಂದೆ 50 ಕೋಟಿ ರೂಪಾಯಿ ಕೊಟ್ಟಿದ್ರು ಹಾರ್ಬರ್ನ ಅಭಿವೃದ್ಧಿಗೋಸ್ಕರವಾಗಿ. ಅದು ಮಾತ್ರ ಅಲ್ಲದೆ ಈಗ ನಿನ್ನೆ ಪುನಃ 70 ಕೋಟಿ ಅವರು ಈಗ ಬಿಡುಗಡೆ ಮಾಡಿದ್ದಾರೆ ಕಾಸರಗೋಡಿನ ಹಾರ್ಬರ್ನ ಅಭಿವೃದ್ಧಿಗೋಸ್ಕರವಾಗಿ. ಮೊತ್ತದಲ್ಲಿ ಈ ಅಭಿವೃದ್ಧಿಯೇ ನಮ್ಮ ಮೂಲಮಂತ್ರ ಅಂತ ಹೇಳುವವರಿಗೆ ನಮಗೆ ಆ ರಾಜ್ಯದಲ್ಲಿ ಎಷ್ಟು ಸಂಸದರಿದ್ದಾರೆ, ಎಷ್ಟು ಶಾಸಕರಿದ್ದಾರೆ ಅಂತ ಹೇಳುವಂಥ ಲೆಕ್ಕಾಚಾರ ಏನು ಇಟ್ಟುಕೊಳ್ಳುವುದಿಲ್ಲ. ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವಂಥದ್ದು ಮಾತ್ರ ಅವರ ಗುರಿ. ಆ ಗುರಿಯಿಂದಲಾಗಿ ನಮಗೆ ಸಿಕ್ಕಿರುವಂಥ ಪ್ರಯೋಜನ ಏನು? ಚುನಾವಣೆಯಿಂದ ಚುನಾವಣೆಗೆ ಒಂದು ವೇಳೆ ತ್ರಿಶೂರ್ನಂತ ಕ್ಷೇತ್ರದಲ್ಲಿ ಸುರೇಶ್ ಗೋಪಿಜಿ ಅಂತ ಹೇಳುವಂಥ ವ್ಯಕ್ತಿ ಅವರು ಸೆಲೆಬ್ರಿಟಿ ಆಗಿರ್ಬೋದು. ಇವತ್ತಿನ ಸಮಾಜ ಒಬ್ಬ ಚಿತ್ರನಟ ಅಂತ ಹೇಳಿ ಆ ಚಿತ್ರನಟನನ್ನ ರಾಜಕೀಯವಾಗಿ ಒಪ್ಪಿಕೊಳ್ಳಬೇಕು ಅಂತ ಹೇಳಿ ಏನಿಲ್ಲ. ನಾನು ಆಧ್ಯಾತ್ಮಿಕವಾಗಿ ನಾನು ತುಂಬಾ ತೊಡಗಿಸಿಕೊಂಡವ. ಕಾಸರಗೋಡು ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಅಭಿಮಾನಿಗಳಿರ್ಬೋದು. ಆದರೆ ನಾನು ರಾಜಕೀಯ ಕ್ಷೇತ್ರಕ್ಕೆ ಕಾಲಿರಿಸುವಾಗ ಆ ರೀತಿ ಯಾರು ಕೂಡ ಬೆಂಬಲ ಕೊಡಲಿಲ್ಲ. ಎಲ್ರಿಗೂ ಕೂಡ ಅವರವರ ರಾಜಕೀಯ ಚಿಂತನೆ ಇರ್ತದೆ. ಆದರೆ ಸುರೇಶ್ ಗೋಪಿ ಅವರು ಈ ಸಲ ಚುನಾವಣೆಯಲ್ಲಿ ಅಲ್ಲಿ ಗೆದ್ದರು. ಕಾರಣ ಏನು? ಈಗ ಉಪಚುನಾವಣೆ ನಡೀತಾ ಉಂಟು. ಉಪಚುನಾವಣೆಯಲ್ಲಿ ಇವತ್ತು ವಯನಾಡಿನಲ್ಲಿ ದೊಡ್ಡ ತಲೆ ಯಾವುದಂತ ಹೇಳಿದ್ರೆ, ಅವರು ಏನು ಸಾಧನೆ ಮಾಡದಿದ್ದರೂ ಕೂಡ ಇಂದಿರಾ ಗಾಂಧಿಯ ಕುಟುಂಬ, ಜವಾಹರ್ಲಾಲ್ ನೆಹರು ಕುಟುಂಬ ಅಂತ ಹೇಳುವಂಥದ್ದು ದೊಡ್ಡ ಒಂದು ತಲೆ ಅಂತ ಹೇಳ್ಬೇಕಷ್ಟೇ. ಇವತ್ತು ರಾಹುಲ್ ಗಾಂಧಿ ಅವರಲ್ಲಿ ಗೆದ್ದರು. ಅವರು ಈಗ 2 ಕ್ಷೇತ್ರದಲ್ಲಿ ಗೆದ್ದ ಕಾರಣ, ರಾಯಬರೇಲಿಯನ್ನು ಉಳಿಸಿಕೊಂಡ ಕಾರಣ ಈಗ ಪ್ರಿಯಾಂಕಾ ಅಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಆ ಪ್ರಿಯಾಂಕರ ಎದುರು ಅಭ್ಯರ್ಥಿಯಾಗಿರುವವರು ನವ್ಯಾ ಹರಿದಾಸ್ ಅಂತ ಹೇಳುವಂತ ಒಬ್ಬಾಕೆ ಯುವತಿ. ಅವರು ನಿಜವಾಗಿ ಸಾಫ್ಟ್ವೇರ್ ಇಂಜಿನಿಯರ್. ತಿಂಗಳಿಗೆ ಸಾಧಾರಣ 1.5 ಲಕ್ಷಕ್ಕಿಂತ ಹೆಚ್ಚು ಸಂಬಳ ಬರ್ತಾ ಇದ್ದಂಥ ಉದ್ಯೋಗವನ್ನು ಬಿಟ್ಟು ಅವರು ಕಲ್ಲಿಕೋಟೆಯಲ್ಲಿ ಅವರ ವಾರ್ಡಿನಿಂದ ಸ್ಪರ್ಧಿಸಿ ಕೌನ್ಸಿಲರ್ ಆದರು. ಆ ಕೌನ್ಸಿಲರ್ ಆಗಿ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡರು. ಪಕ್ಷ ಕೊಟ್ಟ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿಭಾಯಿಸಿದರು. ಇವತ್ತು ವಯನಾಡಿನಲ್ಲಿ ಅವರನ್ನ ಅಭ್ಯರ್ಥಿಯಾಗಿ ಪಕ್ಷ ಕಣಕ್ಕಿಳಿಸಿದೆ. ವಯನಾಡಿನಲ್ಲಿ ಇರುವಂತೆ ಜನತೆ ಹೇಳ್ತಾರೆ, ನಮಗೆ ದೂರದಲ್ಲಿರುವುದರಿಂದ ಏನು ಉಪಯೋಗ ಆಗುವುದಿಲ್ಲ, ಆದರೆ ನವ್ಯ ಹರಿದಾಸನ್ ಅಂತವರಿಗೆ ನಾವು ಬೆಂಬಲಿಸ್ತೇವೆ. ಗೆಲ್ಲುವುದು ಸೋಲುವುದು ಬೇರೆ ವಿಷಯ. ಆದರೆ ಪಾಲಕ್ಕಾಡ್ ಅಂತ ಹೇಳುವಲ್ಲಿ ಇವತ್ತು ಕ್ರಿಶ್ಚಿಯನ್ ಕಮ್ಯುನಿಟಿ ಸಂಪೂರ್ಣ ಬದಲಾಗಿದೆ. ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಹೇಳ್ತಾ ಇದ್ದಾರೆ, ಇದೇ ರೀತಿ ಇವರನ್ನ ಬೆಳಿಲಿಕ್ಕೆ ಕೊಟ್ಟರೆ ನಮಗೂ ಕೂಡ ಉಳಿಗಾಲ ಇಲ್ಲ. ಆದರೆ ಇಲ್ಲಿ ನಮಗೆ ರಕ್ಷಣೆ ಯಾವುದು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ಮಾತ್ರ ಅಂತೇಳಿ ಅವರು ಈಗ ಮುಕ್ತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆಗಿದ್ದ ಕಾರಣ ಒಂದು ವೇಳೆ ನಾಳ್ದು ಚುನಾವಣೆಯಲ್ಲಿ ಪಾಲಕ್ಕಾಡ್ನಲ್ಲಿ ಕೂಡ ಗೆಲ್ಲಬಹುದು. ಕಾಸರಗೋಡು ಏನಿದ್ರು ಕೂಡ ನಮ್ಮ ಹಿರಿಯರೆಲ್ಲ ಕನಸು ಕಂಡಂತ ಕ್ಷೇತ್ರ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ಮತ್ತು ಕಾಸರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಕಮಲ 1991ರಲ್ಲಿ ಹರಡಬೇಕಿತ್ತು. ಆದರೆ ಇಲ್ಲಿ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಆಗುವ ಕಾರಣ ನಮಗೆ ಇಲ್ಲಿವರೆಗೆ ಗೆಲ್ಲಲಿಕ್ಕೆ ಅವಕಾಶ ಸಿಗಲ್ಲ. ಆದರೆ ಖಂಡಿತ ಕಾಸರಗೋಡು ವಿಧಾನಸಭಾ ಕ್ಷೇತ್ರದಲ್ಲೂ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಕ್ಷ ಗೆದ್ದೇ ಗೆಲ್ತದೆ. ನಾವು ನಿರಂತರವಾಗಿ ಅದಕ್ಕೋಸ್ಕರವಾಗಿ ಇರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ಪ್ರಯತ್ನದಲ್ಲಿ ನಾವು ಜಯಶಾಲಿಗಳಾಗ್ತೇವೆ ಎಂಬ ಆತ್ಮವಿಶ್ವಾಸ ನಮಗಿದೆ. ಏನಿದ್ರು ಕೂಡ ನಮ್ಮ ಪ್ರಯತ್ನಕ್ಕೆ ಯಾವತ್ತೂ ಕೂಡ ಫಲಿತಾಂಶ ಸಿಗದೇ ಇರಲಿಕ್ಕಿಲ್ಲ. ಆದರೆ ಅದು ಇವತ್ತಿಗೆ ಆಗಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ನಾವು ಪಕ್ಷವನ್ನ ಬಲಪಡಿಸಬೇಕು, ಸಂಘಟನೆಯನ್ನು ಬಲಪಡಿಸಬೇಕು. ಜೊತೆಯಲ್ಲಿ ಬರುವ ಪೀಳಿಗೆಗೆ ಸಂಘಟನೆಯ ಮೂಲಮಂತ್ರ ಏನು ಎಂಬುದನ್ನು ನಾವು ಬೋಧಿಸಿಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಪ್ರಯತ್ನಿಸ್ತಾ ಇದ್ದೇವೆ. ಖಂಡಿತ ನಾವು ಕಾಸರಗೋಡಿನಲ್ಲಿ ಗೆದ್ದೇ ಗೆಲ್ತೇವೆ. ಆ ಗೆಲ್ಲುವಲ್ಲಿವರೆಗೆ ಅವಿರತವಾಗಿ ನಾನು ಅದೇ ರೀತಿ ನಾನೇನು ಆದರ್ಶವನ್ನು ಮೈಗೂಡಿಸಿಕೊಂಡಿದ್ದೇನೋ ಅಂತ ಆದರ್ಶವನ್ನು ಮೈಗೂಡಿಸಿಕೊಂಡಂಥ ಅನೇಕ ಕಾರ್ಯಕರ್ತರ ಒಂದು ಸಮೂಹ ಕಾಸರಗೋಡಿನಲ್ಲಿದೆ. ಅವರ ಪ್ರಯತ್ನದಿಂದ ಭವಿಷ್ಯದಲ್ಲಿ ಒಂದು ದಿವಸ ತಾವು ಕೂಡ ಗಮನಿಸಬಹುದು, ಕಾಸರಗೋಡು ಮತ್ತು ಮಂಜೇಶ್ವರದಿಂದ ಇಬ್ಬರು ಶಾಸಕರು ಕೂಡ ಆರಿಸಲ್ಪಡ್ತಾರೆ. ಭವಿಷ್ಯತ್ತಿನಲ್ಲಿ ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಈ ಚುನಾವಣೆಯಲ್ಲಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ 50,000 ಓಟಿನ ವರ್ಧನೆ ಆಗಿದೆ. ಎಲ್ಲ ಕಮ್ಯುನಿಸ್ಟ್ ಕೇಂದ್ರಗಳಿಂದ ಬಂದಿರುವಂಥ ಓಟು. ಅದರಿಂದ ಕಮ್ಯುನಿಸ್ಟಿಗೆ ಉಳಿಗಾಲ ಇಲ್ಲ.
ಹಾಗೆ ಎಲ್ಲರೂ ಕೂಡ ಆಶ್ರಯಿಸುವುದು ಭಾರತೀಯ ಜನತಾ ಪಾರ್ಟಿಯನ್ನೇ. ಅದೇ ರೀತಿ ಕಾಂಗ್ರೆಸ್ನಲ್ಲಿ ಇದೇ ರೀತಿ ಈ ಇಸ್ಲಾಮಿಕ ಚಿಂತನೆ ಇರುವವರದೇ ಮತ್ತೆ ಜಾಸ್ತಿ ಅವರದ್ದೇ ವಿಚಾರಗಳು ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಹಿಂದೂಗಳು ಕೂಡ ಗಂಭೀರವಾಗಿ ಆಲೋಚಿಸ್ತಾರೆ. ಅವರಿಗೂ ಕೂಡ ಇನ್ನು ಆಶ್ರಯ ಯಾವುದು ಅಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿ ಮಾತ್ರ. ಈ ಎಲ್ಲ ಹಿಂದೂಗಳು ಒಗ್ಗೂಡುವಂಥ ಸಂದರ್ಭದಲ್ಲಿ ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅತಿ ಹೆಚ್ಚು ಶಾಖೆಗಳಿರುವ ಒಂದು ರಾಜ್ಯ ಕೇಳಿದ್ರೆ ಅದು ಕೇರಳ, ದೇವರ ನಾಡು ಅಂತ ಕರಿತೇವೆ ನಾವು. ಈ ಕೇರಳದಲ್ಲಿ ಬಿಜೆಪಿಗೆ ಪಕ್ಷ ಸಂಘಟನೆಗೆ ಇಷ್ಟೊಂದು ಕಷ್ಟವಾಗಲಿಕ್ಕೆ ಕಾರಣ ಏನು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ಇರುವಂತದ್ದು ಅತಿ ಹೆಚ್ಚು ಕೇರಳದಲ್ಲಿ. ಅದಕ್ಕಿರುವಂತ ಕಾರಣವನ್ನು ಕೂಡ ಗಮನಿಸಬೇಕು. ಕೇರಳ ರಾಜ್ಯದಲ್ಲಿ ಸಂಘಟನೆಯನ್ನ ಕಟ್ಟುವವರೆಲ್ಲರೂ ಕೂಡ ಇವತ್ತಿಗೂ ಕೂಡ ನಾನು ನೆನಪಿಸುವಂತ ಹೆಸರುಗಳು. ಒಂದು ವೇಳೆ ನಾನು ಇವತ್ತು ಸಂಘಟನಾತ್ಮಕವಾಗಿ ನಾನು ತುಂಬಾ ಒಪ್ಪಿಕೊಂಡಿರುವಂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಕುಮ್ಮರಂ ರಾಜಶೇಖರನ್ರವರು. ತನ್ನ ಇರುವಂತ ಉದ್ಯೋಗವನ್ನು ಬಿಟ್ಟು ಸಂಘಕ್ಕೋಸ್ಕರವಾಗಿ ತೊಡಗಿಸಿಕೊಂಡ್ರು. ಮದುವೆ ಆಗಿಲ್ಲ. ಇವತ್ತಿಗೂ ಕೂಡ ಅವರ ಹತ್ರ ಇರುವಂತದ್ದು ಕೇವಲ 4 ಡ್ರೆಸ್ ಮಾತ್ರ. ಅವರ ಮನೆ ಯಾವುದು ಅಂತ ಹೇಳಿದ್ರೆ ಸಂಘದ ಕಾರ್ಯಾಲಯ. ಅವರಿಗೆ ಸಂಘಟನೆ ಕೊಟ್ಟ ಜವಾಬ್ದಾರಿ ಬಗ್ಗೆ ಯಾವತ್ತೂ ಕೂಡ ಅವರು ಮತ್ತೆ ಋಣಾತ್ಮಕವಾಗಿ ಮಾತಾಡಲಿಲ್ಲ, ನೆಗೆಟಿವ್ ಇಲ್ಲ. ಅವರು ಹಿಂದೂ ಐಕ್ಯವೇದಿಯಲ್ಲಿ ಇದ್ರು, ಅಲ್ಲಿಂದ ಭಾರತೀಯ ಜನತಾ ಪಾರ್ಟಿಗೆ ಬಂದರು. ಭಾರತೀಯ ಜನತಾ ಪಾರ್ಟಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿತ್ತು. ಅವರು ಮಿಜೋರಾಂನ ಗವರ್ನರ್ ಆಗಿದ್ರು. ಆ ಗವರ್ನರ್ ಆಗಿರೋ ಮಧ್ಯದಲ್ಲಿ ನೀನು ಬರಬೇಕು ಇಲ್ಲಿ ಸೋಲಿಕ್ಕೋಸ್ಕರವಾಗಿ. ಕೇರಳದಲ್ಲಿ ಮತ್ತೆ ಚುನಾವಣೆಗೆ ನಿಲ್ಲುವುದು ಅಂತ ಹೇಳಿದ್ರೆ ಸೋಲಿಕ್ಕೋಸ್ಕರವಾಗಿ. ಆ ಸೋಲುವ ಚುನಾವಣೆಗೆ ನೀನು ನಿಲ್ಬೇಕು ಅಂತ ಕರೀತು. ಬಂದರು, ಚುನಾವಣೆಗೆ ನಿಂತರು. ಇವತ್ತಿಗೂ ಕೂಡ ಅವರು ಮತ್ತೆ ಅತ್ಯಂತ ಸಮರ್ಪಕವಾಗಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಅವರೆಲ್ಲ ನಮಗೆ ಆದರ್ಶ. ಆದರೆ ಅವರ ಪರಿಸ್ಥಿತಿ ಹೇಗಿದೆ ಇವತ್ತು? ಒಂದು ವೇಳೆ ಕೇರಳದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮತ್ತೆ ಸಂಘಟನಾತ್ಮಕವಾಗಿ ನಾವು ತುಂಬಾ ಅಭಿಮಾನದಿಂದ ನೋಡುವಂತ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ವತ್ಸನ್ ತಿಲ್ಲಂಗೇರಿಯವರು. ವತ್ಸನ್ ತಿಲ್ಲಂಗೇರಿಯವರು ಇರುವಂತ ತಿಲ್ಲಂಗೇರಿ ಅಂತ ಹೇಳಿದ್ರೆ ಕಮ್ಯುನಿಸ್ಟ್ ಗ್ರಾಮ ಅದು. ಅವರು ನಡೆದು ಬರುವಂತ ದಾರಿ ಎಲ್ಲ ಕಮ್ಯುನಿಸ್ಟ್ ಕರಾಳರ ಮಧ್ಯದಲ್ಲಿ ಅವರು ನಡೆದು ಬರ್ತಾ ಇರುವಂತದ್ದು. ಅವರ ಅಲ್ಲಿಯೂ ಕೂಡ ತುಂಬಾ ಅಭಿಮಾನದಿಂದ ಸಂಘಟನಾತ್ಮಕವಾಗಿ ತನ್ನನ್ನು ಬೆಳೆಸಿಕೊಂಡು ಬಂದವರು. ಇವರೆಲ್ಲರೂ ಕೂಡ ಮತ್ತೆ ಇದ್ರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ನಿಧಾನವಾಗಿ ಏರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದನೇದಾಗಿ ನೀವು ಗಮನಿಸಬೇಕಾದ್ದು ಕೇರಳ ರಾಜ್ಯ ಅಂದ್ರೆ ನೀವು ಕೇರಳ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಎಲ್ಲಿ ಹೋದ್ರು ನೀವು ಬೆಳಿಗ್ಗೆ ಒಂದು 5 ಗಂಟೆಗೆ ನೀವು ನಡೆದುಕೊಂಡು ಹೋದರೆ ಗಮನಿಸಬಹುದು, ಮನೆಯ ಅಂಗಳದಲ್ಲಿ ಹೆಂಗಸರು ನೆಲವನ್ನು ಗುಡಿಸ್ತಾ ಇರುವಂತ ಸಂದರ್ಭದಲ್ಲಿ ಮನೆಯಲ್ಲಿ ಇರುವಂತ ಗಂಡಸರು ಪತ್ರಿಕೆಯನ್ನು ಓದ್ತಾ ಇರ್ತಾರೆ. ಅವರು ಪತ್ರಿಕೆಯನ್ನು ಓದ್ತಾರೆ. ಆದ ಕಾರಣ ಅವರೆಲ್ಲವನ್ನು ಅಧ್ಯಯನ ಮಾಡ್ತಾರೆ. ಆದ್ರೆ ಏನು ಮಾಡೋದು, ಕೇರಳದಲ್ಲಿ ಹೆಚ್ಚು ಈಗ ಕಮ್ಯುನಿಸ್ಟಿನ ಪ್ರಾಬಲ್ಯ ಇರುವಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಓದುವ ಪತ್ರಿಕೆ ಯಾವುದು ಅಂತ ಹೇಳಿದ್ರೆ ದೇಶಾಭಿಮಾನಿ ಪತ್ರಿಕೆ ಯಾವತ್ತೂ ಕೂಡ ಭಾರತದ ಒಳಿತಿಗೋಸ್ಕರವಾಗಿರುವಂತ ಒಂದು ವಾರ್ತೆಯನ್ನು ಕೊಡಲಿಲ್ಲ. ಅವರ ಕಮ್ಯುನಿಸ್ಟ್ ಸಿದ್ಧಾಂತವನ್ನೇ ಅವರ ತಲೆಗೆ ಮುಗಿಸುವಂತ ಪ್ರಯತ್ನ ಮಾಡಿತ್ತು. ಆದ್ರೆ ಇವತ್ತು ಬದಲಾಗಿದೆ ಪರಿಸ್ಥಿತಿ. ಇವತ್ತು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ. ಆದ್ರಿಂದ ಮನೆಯಲ್ಲಿರುವಂತ ಮಕ್ಕಳು ಕೂಡ ತುಂಬಾ ಅಧ್ಯಯನ ಮಾಡ್ತಾರೆ. ಈಗ ಪ್ರತಿ ಮನೆಯಲ್ಲಿ ನಾನು 2019ರಲ್ಲಿ ಚುನಾವಣೆಗೆ ನಿಂತಿರುವಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಮ್ಯುನಿಸ್ಟ್ ಪ್ರದೇಶಗಳಲ್ಲಿ ನಾನು ಮತ್ತೆ ಮತವನ್ನು ಯಾಚಿಸಲಿಕ್ಕೆ ಹೋಗಿರುವ ಸಂದರ್ಭದಲ್ಲಿ ಅಲ್ಲಿ ಹಿರಿಯರು ಮಾತು ಹೇಳಿದ್ದು, ನಾವು ತುಂಬಾ ವರ್ಷದಿಂದ ಕಮ್ಯುನಿಸ್ಟ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೇವೆ. ಆದ್ರೆ ನಮಗೆ ಆ ಸಿದ್ಧಾಂತವನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನನ್ನ ಓಟು ನಿಮಗಿಲ್ಲ, ಆದ್ರೆ ನನ್ನ ಮಕ್ಕಳ ಓಟು ಎಲ್ಲ ನಿಮಗೆ ಅಂತ. ಎಲ್ಲ ಮನೆಗಳಲ್ಲಿಯೂ ಕೂಡ ಕಮ್ಯುನಿಸ್ಟ್ ಮನೆಗಳಲ್ಲಿ ಈಗಿನ ಯುವ ಪೀಳಿಗೆ ಎಲ್ಲರೂ ಕೂಡ ಅದು ನರೇಂದ್ರ ಮೋದಿಜಿಯವರ ಅಧಿಕಾರಕ್ಕೆ ಬಂದ ನಂತರ ಮೋದಿಜಿಯವರನ್ನ ತುಂಬಾ ಒಪ್ಪಿಕೊಳ್ಳುವ ಮಟ್ಟಕ್ಕೆ ಬಂದಿದ್ದಾರೆ. ಅವರನ್ನು ಆದರ್ಶವಾಗಿ ಮೈಗೂಡಿಸಿಕೊಂಡಿದ್ದಾರೆ. ಹಾಗೆ ಬದಲಾವಣೆಗಳಾಗ್ತಾ ಇದೆ. ಕೇರಳದಲ್ಲಿ ಯಾವತ್ತೂ ಕೂಡ ಈ ರೀತಿ ತುಂಬಾ ಪ್ರಬುದ್ಧವಾಗಿ ಆಲೋಚನೆ ಮಾಡುವವರಾಗಿರುವ ಕಾರಣ ನಮ್ಮ ಬದಲಾವಣೆಗಳು ನಿಧಾನವಾಗಿ ಆದದ್ದಾದರೂ ಕೂಡ ಆ ಬದಲಾವಣೆ ಆದ ನಂತರ ಅದು ಗಟ್ಟಿಯಾಗಿ ಉಳಿಯುತ್ತದೆ. ಅದನ್ನ ಕಷ್ಟ ಆಗಿದೆ ನಮಗೆ ಬೆಳೆಸಲಿಕ್ಕೆ. ಖಂಡಿತ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಶಕ್ತಿಯುತವಾಗಿ ಬೆಳೆದು ಬರ್ತದೆ ಎಂಬುದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆನ್ನೆಲುಬಾಗಿ ನಿಂತು ಪ್ರತಿ ಚುನಾವಣೆಯಲ್ಲಿಯೂ ಕೂಡ ಪಾರ್ಟಿಯನ್ನು ಗೆಲ್ಲಿಸಲಿಕ್ಕೋಸ್ಕರವಾಗಿರುವಂತ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಎಲ್ಲರೂ ಕೂಡ ನಾವು ಒಗ್ಗಟ್ಟಿನಲ್ಲಿದ್ದೇವೆ. ಒಂದು ಮನೆಯೊಳಗೆ ಸಣ್ಣ ಪುಟ್ಟ ಅಭಿಪ್ರಾಯ ವ್ಯತ್ಯಾಸಗಳಲ್ಲಿ ಇರ್ತದೆ, ಅದು ಮನೆಯೊಳಗೆ ಮುಗೀತದೆ, ಅದನ್ನೇ ಹೊರಗೆ ಎಲ್ಲಿಯೂ ಕೂಡ ಬಿಡುವುದಿಲ್ಲ. ಅದೇ ರೀತಿ ಏನೇ ಸಣ್ಣ ಪುಟ್ಟ ಅಭಿಪ್ರಾಯ ವ್ಯತ್ಯಾಸಗಳಿದ್ರೂ ಕೂಡ ನಾವೆಲ್ಲರೂ ಚುನಾವಣೆ ಬರುವಂತ ಸಂದರ್ಭದಲ್ಲಿ ಅಥವಾ ಸಮಾಜಕ್ಕೆ ಯಾವುದೋ ಒಂದು ದೊಡ್ಡ ಸಮಸ್ಯೆ ಎದುರಾಗುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಮುಂದುವರಿತಾ ಇದ್ದೇವೆ. ಆದ ಕಾರಣ ನಿಧಾನವಾಗಿ ಭಾರತೀಯ ಜನತಾ ಪಾರ್ಟಿ ಕೇರಳದಲ್ಲಿ ಗಟ್ಟಿಯಾಗ್ತದೆ. ನನ್ನ ಕನಸು ಏನು ಅಂತ ಹೇಳಿದ್ರೆ, ಭವಿಷ್ಯದಲ್ಲಿ ಒಂದು ದಿವಸ
ಕೇರಳ ರಾಜ್ಯದಲ್ಲಿ ಕೂಡ ಒಬ್ಬ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿ ಬರ್ತಾರೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ತ್ರಿಪುರಾದಲ್ಲಿ ಬದಲಾಗಿದೆ, ಪಶ್ಚಿಮ ಬಂಗಾಳದಲ್ಲಿ ಬದಲಾಗ್ತಾ ಇದೆ, ಯಾಕೆ ಕೇರಳದಲ್ಲಿ ಬದಲಾಗುವುದಿಲ್ಲ? ಈಗ ಕಾಶ್ಮೀರದಲ್ಲಿ ಬದಲಾಗ್ತಾ ಇದೆ, ಕೇರಳದಲ್ಲಿ ಬದಲಾಗಿಯೇ ಆಗ್ತದೆ. ರವೀಶ್ ತಂತ್ರಿಯವರು ಅಂದ್ರೆ ಪೂಜನೀಯರು, ದೇವಸ್ಥಾನಗಳಲ್ಲಿ ಒಂದು ವೈದಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವವರು. ಇಂಥ ತಂತ್ರಿಗಳು ರಾಜಕೀಯಕ್ಕೆ ಬಂದಾಗ ಹೊರಗಿನ ಸಮಾಜದಲ್ಲಿ ಅಂದರೆ ಈ ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಅನುಸರಿಸುವವರು, ಉಳಿದ ಇತರೆ ರಾಜಕೀಯ ವಿಚಾರಗಳನ್ನ ಅನುಸರಿಸುವವರು, ಅವರು ನಿಮಗೆ ನೀಡ್ತಕ್ಕಂತಹ ಗೌರವಗಳಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ? ಅಂದ್ರೆ ರಾಜಕೀಯಕ್ಕೂ ವೈದಿಕ ವಿಚಾರಗಳಿಗೂ ಹಿಂದುತ್ವದ ವಿಚಾರಗಳಿಗೂ ನಿಮ್ಮಲ್ಲಿ ಆಗಿರತಕ್ಕಂಥ ಬದಲಾವಣೆಗಳೇನು? ಅದು ಸಾಧಾರಣ ಯಾರು ಕೂಡ ಸ್ವಾರ್ಥವಾಗಿ ಚಿಂತನೆ ಮಾಡುವಂತ ಸಂದರ್ಭದಲ್ಲಿ ಆ ರೀತಿಯ ಭಾವನೆಗಳು ಬರ್ತದೆ. ನನ್ನ ಹತ್ರ ಹಲವರು ಪ್ರಶ್ನಿಸಿದ್ದಾರೆ, ನಿಮಗೆ ಒಳ್ಳೆ ಗೌರವ ಉಂಟು, ಸಮಾಜ ನಿಮ್ಮನ್ನು ತುಂಬಾ ಗೌರವಿಸ್ತದೆ, ಎಲ್ಲರೂ ಬಂದು ನಿಮ್ಮ ಕಾಲು ಹಿಡಿತಾರೆ, ನೀವು ಯಾಕೆ ಮತ್ತೆ ರಾಜಕೀಯ ಕ್ಷೇತ್ರಕ್ಕೆ ಇಳಿಯುತ್ತೀರಿ? ರಾಜಕೀಯ ಮಾತ್ರ ಅಲ್ಲ, ನಾನು ಸಂಘಟನೆ ಇರುವಾಗಲೂ ಕೂಡ ಹಲವರು ಹೇಳಿದ್ದಿದೆ. ಆದರೆ ನಾನು ಆಗಲೇ ಹೇಳಿದ ರೀತಿಯಲ್ಲಿ ನಾನು ಒಬ್ಬ ಕ್ಷೇತ್ರದ ತಂತ್ರಿಗಳಾಗಿ ನನಗೆ ಗೌರವ ಇದೆ. ಆದರೆ ಕ್ಷೇತ್ರದ ತಂತ್ರಿಗಳಾಗಿ ಗೌರವ ಇರೋದು, ಕ್ಷೇತ್ರ ಉಳಿದರೆ ಮಾತ್ರ ತಂತ್ರಿಗಳು ಕೂಡ ಉಳಿಯುದು. ನಮ್ಮ ಗುರಿ ಅದು. ಕ್ಷೇತ್ರ ಉಳಿದರೆ ಮಾತ್ರ ತಂತ್ರಿಗಳು ಎಂಬ ಈ ಸ್ಥಾನವು ಕೂಡ ಇರೋದು. ಆಗಿರುವಾಗ ನಮ್ಮ ಧರ್ಮವನ್ನು ಉಳಿಸಲಿಕ್ಕೋಸ್ಕರವಾಗಿ ಹೋರಾಡಬೇಕಾದವರು ಯಾರು? ನಾವೇ. ಇನ್ನು ನಾನು ಸಂಘಟನೆಯಲ್ಲಿ ತೊಡಗಿಸಿಕೊಂಡೆ, ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದೇನೆ. ನಾನು ರಾಜಕೀಯ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ ತುಂಬಾ ಜನ, ಇನ್ನು ನಿಮ್ಮನ್ನು ಎಲ್ಲರೂ ಕೂಡ ಬೈತಾರೆ, ನಿಮ್ಮ ಬಗ್ಗೆ ತುಂಬಾ ಕೀಳಾಗಿ ಕಾಣ್ತಾರೆ. ಆದ್ರೆ ನನ್ನ ಅನುಭವದಲ್ಲಿ ಇವತ್ತು ಕೂಡ ಕೇವಲ ಭಾರತೀಯ ಜನತಾ ಪಾರ್ಟಿಯವರು ಮಾತ್ರ ಅಲ್ಲ, ಇನ್ನಿತರ ರಾಜಕೀಯ ಪಾರ್ಟಿಯವರು ಕೂಡ ಎಲ್ಲಿಯಾದರೂ ಸಭೆಯಲ್ಲಿ ಕಾಣುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದು ಈಗಲೂ ಕೂಡ ನನ್ನನ್ನು ಕಾಲು ಮುಟ್ಟಿ ನಮಸ್ಕರಿಸುವರಿದ್ದಾರೆ. ಆದ್ರೆ ನಾನು ಯಾರು ನಮ್ಮನ್ನು ಕಾಲು ಮುಟ್ಟಿ ನಮಸ್ಕರಿಸ್ತಾರೆ, ಯಾರು ನಮಗೆ ಗೌರವ ಕೊಡ್ತಾರೆ ಎಂಬುದನ್ನು ಕಾಯಲಿಲ್ಲ. ನನ್ನ ಪ್ರಶ್ನೆ ಒಂದೇ, ಕಮ್ಯುನಿಸ್ಟಿನವರು ಅಥವಾ ಇನ್ನು ಕಾಂಗ್ರೆಸ್ಸಿಗರು ಯಾರು ಬಂದು ಕಾಲು ಮುಟ್ಟದಿದ್ರು ನನಗೇನು ಬೇಸರ ಇಲ್ಲ. ಯಾಕೆಂದ್ರೆ ನನ್ನ ಕಾಲು ಮುಟ್ಟುವವ ಯಾವತ್ತೂ ಕೂಡ ಧರ್ಮ ರಕ್ಷಣೆಗೋಸ್ಕರವಾಗಿ ತೊಡಗಿಸಿಕೊಳ್ಳುವಾಗಬೇಕು. ನನ್ನ ಕಲ್ಪನೆ ಅಷ್ಟೇ. ಧರ್ಮ ರಕ್ಷಣೆಗೋಸ್ಕರವಾಗಿ ತೊಡಗಿಸಿಕೊಳ್ಳುವ ಹತ್ರ ಮಾತ್ರ ನಮಿಗೂ ಕೂಡ ಅವರು ಕಾಲು ಮುಟ್ಟುವಂತ ಸಂದರ್ಭದಲ್ಲಿ ನಮ್ಮಲ್ಲಿ ಏನಾದ್ರೂ ಒಳ್ಳೇದಿದೆ ಅಂತ ಆದ್ರೆ ಆ ಒಳ್ಳೇದು ಅವರಿಗೆ ಇರ್ಲಿ ಅಂತ ಹೇಳುವಂತ ಚಿಂತನೆಯನ್ನು ಇಟ್ಟುಕೊಳ್ಬಹುದು. ಮತ್ತೆ ಇದೆಲ್ಲ ನಮ್ಮ ಕಲ್ಪನೆ. ನಾನು ರಾಜಕೀಯ ಕ್ಷೇತ್ರಕ್ಕೆ ಬರುವಂತ ಸಂದರ್ಭದಲ್ಲಿ ಹೇಳಿದ್ದೇನೆ, ಆಯ್ತು ನಿಮ್ಮ ಮರ್ಯಾದೆ ಪೂರ್ತಿ ಹೋಯಿತು, ಕುಂಟಾಡು ಹೋಯಿತು ಅಂತೆಲ್ಲ ಹೇಳಿದ್ರು. ಒಂದು ವೇಳೆ ನಮ್ಮ ಕುಟುಂಬ ಸದಸ್ಯರೆಲ್ಲ ಒಮ್ಮೆ ಗೊಂದಲಕ್ಕೊಳಗಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ 1991ರಲ್ಲಿ ನಾನು ವೃತ್ತಿ ಕ್ಷೇತ್ರಕ್ಕೆ ಇಳಿದದ್ದು. ಅಲ್ಲಿಂದ ನಂತರ ನಾನು ಮತ್ತೆ ಆಗಲೇ ಸಂಘಟನಾತ್ಮಕವಾಗಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಬಂದೆ. 2016ರಲ್ಲಿ ರಾಜಕೀಯ ಕ್ಷೇತ್ರಕ್ಕೂ ಬಂದೆ. 2024 ಆಯ್ತು, ಈಗ 24 ಮುಗಿತಾ ಬಂತು. ಇಲ್ಲಿವರೆಗೂ ಕೂಡ ನನಗೆ ಆ ರೀತಿಯ ಒಂದು ಕೀಳರಿಮೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ. ಇವತ್ತು ಶತ್ರು ಪಾಳ್ಯದಲ್ಲಿರುವವರು ಯಾರು, ಇನ್ನು ಎಡಪಂಥೀಯರಾಗಿರಲಿ ಅಥವಾ ಕಾಂಗ್ರೆಸ್ನವರಾಗಿರಲಿ, ಅವರು ಯಾರ ಹತ್ರ ಆದ್ರೂ ಆತ್ಮೀಯವಾಗಿ ಮಾತನಾಡುವಾಗ ಹೇಳ್ತಾರಂತೆ ಮಾತನ್ನು, ರವೀಶ್ ತಂತ್ರಿಗಳ ಹತ್ರ ರಾಜಕೀಯವಾಗಿ ನಮಗೆ ವಿರೋಧ ಇದೆ, ಆದ್ರೆ ಧಾರ್ಮಿಕವಾಗಿ ಎಲ್ಲರನ್ನೂ ಈ ರೀತಿ ನೋಡುವಂತ ಒಂದು ವ್ಯಕ್ತಿ ನಮಗೆ ಸಮಾಜದಲ್ಲಿ ಸಿಗ್ಲಿಕ್ಕಿಲ್ಲ ಅಂತ ನಮ್ಮ ಶತ್ರುಗಳು ಕೂಡ ಹೇಳ್ತಾರೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾರೆ ನನ್ನ ಹತ್ರ. ಆದ್ರೆ ಯಾವತ್ತೂ ಕೂಡ ನಮ್ಮ ತನವನ್ನು ನಾವು ಉಳಿಸಿಕೊಂಡ್ರೆ, ನಾನು ಧಾರ್ಮಿಕವಾಗಿ ಇರುವ ನನ್ನ ಸಂಸ್ಕಾರ ಯಾವುದಿದೆಯೋ ಆ ಸಂಸ್ಕಾರವನ್ನು ಬಿಟ್ಟು ಎಲ್ಲಿಯೂ ಕೂಡ ಹೋಗಲಿಲ್ಲ. ನಾನು ಅದೇ ಸಂಸ್ಕಾರದಲ್ಲಿದ್ದೇನೆ. ಮತ್ತೆ ನಮ್ಮ ತಂದೆಯವರೇ ನಮಗೆ ಕಲಿಸಿಕೊಟ್ರು ಯಾವುದಂದ್ರೆ, ನಾವು ನಮ್ಮ ಕರ್ತವ್ಯದಲ್ಲಿ ಇರುವಂತ ಸಂದರ್ಭದಲ್ಲಿ ನಾವು ಕಟ್ಟುನಿಟ್ಟಾಗಿರ್ಬೇಕು. ಆಹಾರ ವ್ಯವಹಾರಗಳಲ್ಲಿ ಎಲ್ಲವೂ ಕೂಡ ಅದು ನಮಗೋಸ್ಕರವಾಗಿ ಅಲ್ಲ, ಅದು ಯಾಕೆಂತ ಹೇಳಿದ್ರೆ ನಾವು ಮಾಡ್ತಾ ಇರುವಂತ ಕರ್ತವ್ಯಕ್ಕೋಸ್ಕರವಾಗಿ. ಅದು ಕಳೆದ ನಂತರ ನಾವು ಹೇಳ್ತಾ ಇರುವಂತದ್ದು, ನಾನು ಸಸ್ಯಾಹಾರ ಎಲ್ಲಿ ಸಿಗ್ತದೋ ಅಲ್ಲಿ ಊಟ ಮಾಡಿದ್ದೇನೆ. ಯಾವಾಗ ತಂದೆಯವರು ಇರುವ ಸಂದರ್ಭದಲ್ಲಿ ಅವರೆಲ್ಲಿಯೂ ಕೂಡ ಅದನ್ನು ವಿರೋಧಿಸಲಿಲ್ಲ. ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ನಾವು ಮಾಡಿರುವಂತಹ ಕರ್ತವ್ಯದಲ್ಲಿ ಎಲ್ಲಿಯೂ ಕೂಡ ಇಲ್ಲಿವರೆಗೆ ಒಂದು ಲೋಪ ಬಂದದ್ದಿಲ್ಲ. ಎಲ್ಲ ಕಡೆಯೂ ಕೂಡ ನಾವು ಮಾಡಿರುವಂತಹ ಕರ್ತವ್ಯಕ್ಕೆ ಪೂರ್ಣತೆ ಬಂದಿದೆ. ಅದೇ ಹೆಸರು ಇವತ್ತಿಗೂ ಕೂಡ ಇದೆ. ಇವತ್ತು ಕೂಡ ಆ ಕರ್ತವ್ಯ ಕ್ಷೇತ್ರದಲ್ಲಿ ನಮ್ಮನ್ನ ಸದುಪಯೋಗಪಡಿಸಿಕೊಳ್ಳುವವರು ತುಂಬಾ ಜನ ಇದ್ದಾರೆ. ನನಗೆ ಎಲ್ಲಿಯೂ ಕೂಡ ಅಂತ ಒಂದು ಕೀಳರಿಮೆ ಬರಲಿಲ್ಲ. ನನ್ನ ಬೆಲೆ ಕಡಿಮೆ ಆಗಿದೆ. ಮತ್ತೆ ಯಾವತ್ತೂ ಕೂಡ ಪ್ರತಿಯೊಬ್ಬರಿಗೂ ಒಂದು ರಾಜಕೀಯ ಇದೆ. ಅವರು ಯಾರಿಗೋ ಹೇಳಲಿಕ್ಕೆ ಹೆದರ್ತಾರೆ ಅಂತ ಬಿಟ್ರೆ, ಚುನಾವಣೆ ಬರುವ ಸಂದರ್ಭದಲ್ಲಿ ನಾವು ಹೋಗಿ ಮತ ಹಾಕ್ತೇವೆ. ನಾನು ಯಾವುದಕ್ಕೆ ಮತ ಹಾಕ್ತಾ ಇದ್ದೇನೋ ಆ ಪಕ್ಷದ ಬಗ್ಗೆ ನಾನು ಮಾತಾಡಿದ್ರೆ ತಪ್ಪೇನು? ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಆ ಧೈರ್ಯದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಒಪ್ಪಿಕೊಳ್ತಾರೆ. ಒಂದು ವೇಳೆ ನಾನು ರಾಜಕೀಯಕ್ಕೆ ಅಥವಾ ಸಂಘಟನಾತ್ಮಕವಾಗಿ ಬರುವಾಗಲೇ ನಮ್ಮ ತಾಂತ್ರಿಕ ವೃತ್ತಿಯಲ್ಲಿ ಇರುವಂತಹ ಸಮಾಜ ಬಂಧುಗಳು ಎಲ್ಲರೂ ಕೂಡ ನನ್ನನ್ನು ಆ ಸಂದರ್ಭದಲ್ಲಿ ಸ್ವಲ್ಪ ವಿರೋಧಿಸಿದ್ರು, ನಾವೆಲ್ಲ ಅದಕ್ಕೆ ಹೋಗಬಾರದು ಅಂತ. ಆದ್ರೆ ಇವತ್ತು ನನಗೆ ತುಂಬಾ ಅಭಿಮಾನ ಇದೆ, ಹೆಮ್ಮೆ ಇದೆ. ಇವತ್ತು ನಮ್ಮ ಕೇರಳದಲ್ಲಿ ಇರುವಂತಹ ತಂತ್ರಿ ಮಂಡಲ
ಅದೇ ರೀತಿ ತಂತ್ರಿ ಸಮಾಜ ಅಂತ ಹೇಳುವಂಥ ಸಂಘಟನೆಗಳಿವೆ. ಆ ಎಲ್ಲ ಸಂಘಟನೆಯವರು ಕೂಡ ರವೀಶ್ ತಂತ್ರಿಗಳು ನಮ್ಮ ಸದಸ್ಯರಾಗಿರ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಈಗ ಈ ತಿಂಗಳಲ್ಲಿ ನನ್ನನ್ನು ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಅವರು ಎಲ್ಲ ಕಡೆಯೂ ಕೂಡ ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ರವೀಶ್ ತಂತ್ರಿಗಳು ತಂತ್ರಿಗಳು, ಆದರೆ ನಮಗೆ ಅವರ ಹತ್ರ ಇರೋ ಅಭಿಮಾನ ಯಾವುದು ಅಂತ ಹೇಳಿದ್ರೆ ಅವರು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಅಷ್ಟು ಮುನ್ನಡೆಯನ್ನು ಸಾಧಿಸಿದ್ದಾರೆ, ಅದು ಹೆಮ್ಮೆ ಅಂತ. ಇತ್ತೀಚೆಗೆ ಪೂಜ್ಯ ಪುತ್ತಿಗೆ ಸ್ವಾಮೀಜಿಯವರು ಅವರ ಮೂಲಮಟ್ಟದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು ನನ್ನನ್ನು. ವೇದಿಕೆಯಲ್ಲಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದದ್ದು. ನನಗೆ ಯಾಕೆ ಅಂತ ಹೇಳುವಂಥ ಒಂದು ಸಂಶಯ ಬಂತು. ಯಾಕೆಂದ್ರೆ ಅಂಥ ದೊಡ್ಡ ಸಾಧನೆ ನಾನೇನು ಮಾಡಿದವಲ್ಲ. ಅದು ಅಲ್ಲದೆ ಪುತ್ತಿಗೆ ಸ್ವಾಮೀಜಿಯವರಿಗೆ ನನ್ನ ಬಗ್ಗೆ ಅಷ್ಟೇನು ಗೊತ್ತೂ ಇರಲಿಕ್ಕಿಲ್ಲ. ಯಾಕೆ ಅವರು ಕರೆದ್ರು ಅಂತ ಹೇಳುವ ಸಂಶಯ ನನ್ನ ಹತ್ರ ಇತ್ತು. ಆದರೆ ನನಗೆ ಉತ್ತರ ಸಿಕ್ಕಿತ್ತು. ವೇದಿಕೆಯಿಂದ ಮಾತನಾಡುವಂಥ ಸಂದರ್ಭದಲ್ಲಿ ಪುತ್ತಿಗೆ ಶ್ರೀಗಳು ಹೇಳಿದರು, ನಾವು ಇವತ್ತೆಲ್ಲ ಆರಿಸಿ ಕರೆದಿದ್ದೇವೆ. ರವೀಶ್ ತಂತ್ರಿಗಳು ಕಾಸರಗೋಡಿಂದ ಬಂದಿದ್ದಾರೆ. ಅವರು ಕಾಸರಗೋಡಿನ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು. ಎಲ್ರಿಗೂ ಕಾಣಬಹುದು ಅವರನ್ನು ಯಾಕೆ ಕರೆದದ್ದು. ಆದರೆ ನಮಗೆ ಏನೆಂದರೆ, ಅವರು ಧಾರ್ಮಿಕ ಕ್ಷೇತ್ರದಲ್ಲಿದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದುಕೊಂಡು ಅವರು ಈ ದೇಶಕ್ಕೋಸ್ಕರವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಇಷ್ಟು ಮುಂದುವರಿತಾ ಇದ್ದಾರೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಸಾಧನೆ. ಅಂತ ವ್ಯಕ್ತಿ ನಮ್ಮ ವೇದಿಕೆಯಲ್ಲಿ ಇರಬೇಕು ಅಂತ ಹೇಳುವಂಥ ತೀರ್ಮಾನ ಮಾಡಿದರು. ಆಗ ನನ್ನ ಮನಸ್ಸು ಹೇಳ್ತಾ ಉಂಟು, ಇವತ್ತು ನಾನಿಟ್ಟ ಹೆಜ್ಜೆ ಸರಿಯಾಗಿದೆ. ಆ ಹೆಜ್ಜೆಯನ್ನು ಅಂಗೀಕರಿಸೋರು ಇದ್ದಾರೆ. ಎಷ್ಟೋ ಜನ ನನ್ನನ್ನ ಅತ್ಯಂತ ಕೀಳಾಗಿ ಹೇಳ್ತಾ ಇರ್ಬೋದು, ಅಪವಾದಗಳು ಹೇಳ್ತಾ ಇರ್ಬೋದು, ನನ್ನ ಬಗ್ಗೆ ಕೀಳಾಗಿ ಮಾತಾಡಬಹುದು. ಅದು ಯಾವುದು ನಮಗೆ ಲೆಕ್ಕಕ್ಕಿಲ್ಲ. ನಮಗೆ ನಮ್ಮದು ಗುರಿ ಇದೆ, ನಮಗೆ ಒಂದು ಆದರ್ಶ ಇದೆ. ಆ ಆದರ್ಶ ನಾವು ಮುಂದುವರಿತೇವೆ. ಅದಕ್ಕೆ ಇವತ್ತಿಗೂ ಕೂಡ ಮನ್ನಣೆ ಇದೆ. ನಾನು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಪಾರ್ಟಿಯಲ್ಲಿ ಯಾವತ್ತೂ ಕೂಡ ಜಿಲ್ಲಾಧ್ಯಕ್ಷರಿಗಿಂತ ಎಷ್ಟೋ ಮೇಲೆ ನಿಲ್ಲೋರು ರಾಜ್ಯಾಧ್ಯಕ್ಷರು ಕಾಸರಗೋಡಿಗೆ ಆಗಮಿಸುವಂತ ಸಂದರ್ಭದಲ್ಲಿ ನಾವು ತುಂಬಾ ಕ್ಷೇತ್ರಗಳಿಗೆ ಜೊತೆಯಾಗಿ ಹೋಗ್ತೇವೆ. ಈ ಕ್ಷೇತ್ರಗಳಿಗೆ ಮುಟ್ಟುವಾಗ ರವೀಶ್ ತಂತ್ರಿಗಳು ಹೋಗುವಾಗ ಒಂದು ತಂತ್ರಿಗಳ ಗೌರವ ಇರ್ತದೆ. ಆಗ ರಾಜ್ಯಾಧ್ಯಕ್ಷರು ನಮ್ಮ ಕ್ಷೇತ್ರದ ಒಳಗೆ ನುಗ್ಗುವಾಗಲೇ ಹೇಳ್ತಾರೆ ನನ್ನ ಹತ್ರ, ಎಲ್ಲ ಹೊರಗೆ ಇರಲಿ, ಪ್ರಸಾದ ನೀವೇ ತೆಗೆದುಕೊಳ್ಳಬೇಕು, ನಮಗೆಲ್ಲ ಎದುರು ನಿಲ್ಲುವವರು ನೀವು ಅಂತ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಕೂಡ ಆ ರೀತಿ ಇಟ್ಟುಕೊಂಡಿದ್ದಾರೆ ಅಂತ ಆದ್ರೆ ನನ್ನ ವೃತ್ತಿ ಕ್ಷೇತ್ರದ ಬೆಲೆ ಇದೆಯೋ ಅದಕ್ಕೆ ಯಾವುದೇ ರೀತಿಯ ಕೊರತೆಗಳಾಗುವುದಿಲ್ಲ. ನಾವು ನಮ್ಮತನವನ್ನು ಉಳಿಸಿಕೊಂಡ್ರೆ ಎಲ್ಲಿಯೂ ಕೊರತೆಗಳಾಗುವುದಿಲ್ಲ. ನಾನು ಇವತ್ತಿಗೂ ಕೂಡ ನಾನು ನನ್ನ ನಿಯಂತ್ರಣದಲ್ಲಿದ್ದೇನೆ. ಎಲ್ರಿಗೂ ಗೊತ್ತಿದೆ, ರಾಜ್ಯದ ನಾಯಕರಿಗೆ ಎಲ್ಲರಿಗೂ ಗೊತ್ತಿದೆ, ರವೀಶ್ ತಂತ್ರಿಗಳು ತಂತ್ರಿಗಳಾಗಿಯೇ ಇದ್ದಾರೆ ಅಂತ ಹೇಳುವ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಇದರಲ್ಲಿ ಬೆಲೆ ಕಡಿಮೆ ಆಗುವುದಿಲ್ಲ. ಇದು ಇನ್ನು ಮುಂದಕ್ಕೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವವರು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳಬಹುದು ಎಂಬುದಕ್ಕೊಂದು ಪ್ರೇರಣೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಅದೇ ರೀತಿಯಲ್ಲಿ ಕಾಸರಗೋಡಿನಲ್ಲಿ ಹಿಂದೂ ಕಾರ್ಯಕರ್ತ ಜ್ಯೋತಿಷ್ ಇವರ ಮರಣ ನಂತರ ಅನೇಕ ಗೊಂದಲಗಳು ಏರ್ಪಟ್ಟವು. ಈಗ ಕಾರ್ಯಕರ್ತರ ನಡುವೆ ಗೊಂದಲಗಳು, ಜಿಲ್ಲಾ ಕಚೇರಿ ಬಳಿ ಕಾರ್ಯಕರ್ತರೇ ಪ್ರತಿಭಟನೆ ಮಾಡತಕ್ಕಂತ ವ್ಯವಸ್ಥೆಗಳು ಬಂತು. ಇದನ್ನ ಜಿಲ್ಲಾಧ್ಯಕ್ಷರಾಗಿ ನೀವು ಯಾವ ರೀತಿಯಾಗಿ ನಿಭಾಯಿಸಿದ್ದೀರಾ? ನಾನು ಆಗ್ಲೇ ಹೇಳಿದೆ, ಒಂದು ಕುಟುಂಬ ಅಂತ ಹೇಳುವಂತ ಸಂದರ್ಭದಲ್ಲಿ ಆ ಕುಟುಂಬದಲ್ಲಿ ಕೆಲವೊಂದು ಸಲ ಒಂದು ತಪ್ಪು ಕಲ್ಪನೆಗಳು ಬರಬಹುದು. ಜ್ಯೋತಿಷ್ ಇವತ್ತಿಗೂ ಕೂಡ ಹಿಂದೂ ಸಮಾಜದ ಅಭಿಮಾನಿ ದೇವತೆ. ನಾನು ಇವತ್ತು ಮಧ್ಯಾಹ್ನ ನಾನೊಂದು ಹೋಟೆಲ್ನಲ್ಲಿ ಊಟಕ್ಕೋಸ್ಕರವಾಗಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ಆ ಹೋಟೆಲ್ ನಡೆಸ್ತಾ ಇರುವವರೊಂದು ಮಾತು ಹೇಳಿದ್ರು, ನಮಗೆ ಧೈರ್ಯ ಯಾರು ಅಂತ ಹೇಳಿದ್ರೆ ಜ್ಯೋತಿಷ್ ಇರುವಂತ ಸಂದರ್ಭದಲ್ಲಿ ನಾವಿಲ್ಲಿ ಧೈರ್ಯದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ, ಇವತ್ತು ಮಾಡ್ತಾ ಇದ್ದೇವೆ. ಜ್ಯೋತಿಷು ಮತ್ತೆ ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಆದರೆ ಜ್ಯೋತಿಷು ತಯಾರು ಮಾಡಿರುವಂತ ಒಂದು ಕಾಸರಗೋಡು ಏನಿದೆಯೋ ಅದು ಇವತ್ತಿಗೂ ಕೂಡ ಗಟ್ಟಿಯಾಗಿದೆ. ಜ್ಯೋತಿಷನ ಮರಣದಲ್ಲಿ ಹಲವಾರು ಪರಸ್ಪರ ಸಂಶಯಗಳು ಬಂತು, ಅಭಿಪ್ರಾಯ ವ್ಯತ್ಯಾಸಗಳು ಬಂತು. ಒಂದು ವೇಳೆ ಭಾರತೀಯ ಜನತಾ ಪಾರ್ಟಿಯಿಂದ ಕೆಲವು ತಪ್ಪುಗಳಾಗಿದೆ, ಆ ತಪ್ಪುಗಳಾಗದಿದ್ದಲ್ಲಿ ಇನ್ನೂ ಕೂಡ ಅವರು ಬದುಕಿರುತ್ತಿತ್ತು ಅಂತ ಹೇಳೋ ಕಲ್ಪನೆ ಎಲ್ಲ ಬಂದಿತ್ತು. ಕಾರ್ಯಕರ್ತರು ಯಾವತ್ತೂ ಕೂಡ ಹಿರಿಯರು ತಾಳ್ಮೆಯಿಂದ ಇರಬೇಕು. ನಾವೆಲ್ಲರೂ ನಾಯಕರು, ನಾವು ತಾಳ್ಮೆಯಿಂದ ಇರಬೇಕು. ನಮ್ಮ ಕಾರ್ಯಕರ್ತರಿಗೆ ಅನೇಕ ಗೊಂದಲಗಳು ಬರುವಂತ ಸಂದರ್ಭದಲ್ಲಿ ಅವರು ನಮ್ಮ ನೇರ ಪ್ರಶ್ನಿಸ್ತಾರೆ, ನೇರ ವಿರೋಧಿಸ್ತಾರೆ, ಮತ್ತೆ ಅವರದ್ದಾಗಿರುವಂತ ಚಿಂತನೆಯೊಂದಿಗೆ ಮುಂದುವರಿತಾರೆ. ಹಾಗೆ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಚೇರಿ ಎದುರು ಕೂಡ ಅವರು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಆದರೆ ಅದೆಲ್ಲ ಬದಲಾಗಿ ಒಂದೊಂದೇ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಮತ್ತೆ ತಿದ್ದಿಕೊಂಡು ಇವತ್ತು ಕಾಸರಗೋಡು ಬಹುಪಾಲು ಆ ಜ್ಯೋತಿಷ್ಯರ ಮರಣಾನಂತರದ ಸಮಸ್ಯೆಗಳು ಒಂದು 80% ಸಂಪೂರ್ಣ ಕ್ಲಿಯರ್ ಆಗಿದೆ. ಆದ್ರೆ ಇನ್ನೂ ಸ್ವಲ್ಪ ಬಾಕಿ ಉಂಟು. ಅಂದ್ರೆ ಅಷ್ಟು ಸುಲಭದಲ್ಲಿ ಅದು ಯಾರ ಮನಸ್ಸಿಂದಲೂ ಕೂಡ ಬಿಟ್ಟು ಹೋಗುದಿಲ್ಲ. ಆದ್ರೆ ಏನಿದ್ರು ಕೂಡ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷನಾಗಿದ್ದುಕೊಂಡು ನಾನು ಹೇಳುವಂತ ಮಾತು, ಒಂದು ವೇಳೆ ಪಕ್ಷವೂ ಕೂಡ ಇಷ್ಟು ಗಟ್ಟಿಯಾಗಿ ಮುಂದುವರಲಿಕ್ಕೆ ಜ್ಯೋತಿಷ್ಯನ ಕಾಣಿಕೆ ತುಂಬಾ ಇದೆ. ಆ ಜ್ಯೋತಿಷ್ಯನಂತ ಧೈರ್ಯವಂತ ನೇತಾರ ಮಾತ್ರ ಅಲ್ಲ, ಯಾವತ್ತೂ ಕೂಡ ಒಬ್ಬನಿಗೆ ತನ್ನಲ್ಲಿರುವಂತ ಶಕ್ತಿ ಅರಿವಾದ ಕೂಡಲೇ
ಸಮಾಜದ ಮಧ್ಯದಲ್ಲಿ ತಾನು ದೊಡ್ಡದು ಎಂಬ ಭಾವನೆಯೊಂದಿಗೆ ತೊಡಗಿಸಿಕೊಳ್ತಾರೆ. ಆದರೆ ಜ್ಯೋತಿಷ್ ತಾನು ಸಾಯುವ ಮುನ್ನಾ ದಿನವೂ ಕೂಡ ಸಂಘ ಸ್ಥಾನಕ್ಕೆ ಹೋದಂಥ ಒಬ್ಬ ಸ್ವಯಂ ಸೇವಕ, ಆ ಸಂಸ್ಕಾರವನ್ನು ಇರಿಸಿಕೊಂಡಿದ್ದರು ಅವರು. ಅವರ ಕಾಣಿಕೆ ದೊಡ್ಡದು. ಅವರ ಮರಣಾನಂತರ ಕೆಲವೆಲ್ಲ ಗೊಂದಲಗಳು ಬಂದಿದೆ, ಅದು ನಿಜ. ಆದರೆ ಆ ಗೊಂದಲಗಳನ್ನು ಪರಿಹರಿಸುವ ಮಟ್ಟಿಗೆ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಮೇಲೆಯೇ ಏನಿ ಬರುವಂಥ ಸಂದರ್ಭದಲ್ಲಿ ನಾವು ಅದನ್ನು ಸ್ವಾಗತಿಸಿದ್ದೇವೇನೋ, ನಾವು ಎದುರಿಸುವುದಿಲ್ಲ. ಆ ಕಾರ್ಯಕರ್ತರಿಗೆ ಎಲ್ಲ ವಿಚಾರವೂ ಕೂಡ ಮನದಟ್ಟಾಗುವಲ್ಲಿವರೆಗೆ ನಾವು ತಾಳ್ಮೆಯಿಂದ ಇರಬೇಕಾದ ನಮ್ಮ ಕರ್ತವ್ಯ. ನಾನು ಜಿಲ್ಲಾಧ್ಯಕ್ಷನಾಗಿರುವ ಕಾರಣ ಜಿಲ್ಲಾಧ್ಯಕ್ಷನಿಗೆ ಪರಿಪೂರ್ಣವಾಗಿ ಪಕ್ಷದಲ್ಲಿ ಒಂದು ನಿಯಂತ್ರಣ ಇದೆ. ಮೇಲಿರುವವರು ಗಟ್ಟಿಯಾಗಿರುವಂಥ ಒಂದು ತೀರ್ಮಾನವನ್ನು ತೆಗೆಯುವಾಗ ಅದನ್ನು ಹಿಂಬಾಲಿಸಿಕೊಂಡು ಬರುವ ಎಲ್ಲರೂ ಕೂಡ ಒಪ್ಪಿಗೆ ಆಗದಿದ್ರು ಕೂಡ ಅದನ್ನು ಒಪ್ಪಿದ್ದಾರೆ. ಈಗ ನಮ್ಮದರಲ್ಲಿ ತುಂಬಾ ಯುವಕರ ರೀತಿಯಲ್ಲಿ ತುಂಬಾ ಮತ್ತೆ ಆಕ್ರೋಶ ಇರುವಂತ ಕಾರ್ಯಕರ್ತರಿದ್ರು. ಅವರು ಇದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇಲ್ಲ, ಆಗುದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಗನೇ ನಾಳೆ ನಮ್ಮ ಮೇಲೆ ಏರಿ ಬರುವಂತ ಸಂದರ್ಭದಲ್ಲಿ ನಾವು ವಿರೋಧಿಸಿ ಏನು ಪ್ರಯೋಜನ ಇಲ್ಲ. ಸತ್ಯ ಅವರಿಗೆ ಎಲ್ಲವೂ ತಿಳಿಯೋ ತನಕ ನಾವು ತಾಳ್ಮೆಯಿಂದ ಇರಬೇಕು. ಹಾಗಿದ್ರೆ ಮಾತ್ರ ಸಂಘಟನೆಯನ್ನು ಬೆಳೆಸಬಹುದಷ್ಟೇ. ಆ ನಿಟ್ಟಿನಲ್ಲಿ ಬದಲಾವಣೆಗಳಾಗಿದೆ, ಇನ್ನೂ ಕೂಡ ಬದಲಾಗ್ತದೆ. ಏನಿದ್ರು ಕೂಡ ಕಾಸರಗೋಡಿನಲ್ಲಿ ನಮಗೆ ಇನ್ನೊಂದು ಅದೇ ರೀತಿಯ ಸಂಸ್ಕಾರ ಇರುವಂತ ಜ್ಯೋತಿಷಿನ ಅತ್ಯಂತ ಅಗತ್ಯವೂ ಕೂಡ ಇದೆ. ಭವಿಷ್ಯದಲ್ಲಿ ಅದು ಆಗಿಯೂ ಆಗ್ತದೆ. ರಾಜಕೀಯ ವಿಚಾರಗಳನ್ನ ಬದಿಗಿಟ್ಟು ಈಗ ಹಿಂದೂ ಸಮುದಾಯ ಸ್ವತಂತ್ರ ನಂತರ ಅಂಬೇಡ್ಕರ್ ಅವರ ಸಂವಿಧಾನ ಬಂದ ನಂತರ ಭಾರತದಲ್ಲಿ ಇನ್ನೂ ಕೂಡ ಜಾತೀಯತೆ, ಅಸ್ಪೃಶ್ಯತೆ ಹೋಗ್ಲಿಲ್ಲ. ದೇವಸ್ಥಾನದ ಒಳಗೆ ಪ್ರವೇಶ ಇರಬಹುದು, ಕೆಲವು ಕಡೆಗಳಲ್ಲಿ ಇನ್ನೂ ಕೂಡ ಸ್ವಲ್ಪ ಜೀವಂತವಾಗಿದೆ. ಇದನ್ನ ಹೋಗಲಾಡಿಸುವಂತಹ ಪ್ರಯತ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ನಡೆಯಿತು. ಅದೇ ರೀತಿ ತಮ್ಮ ಭಾಗದಲ್ಲಿ, ಕೇರಳ ಗಡಿ ಭಾಗದಲ್ಲಿ ತಮ್ಮ ಮೂಲಕ ಯಾವುದಾದ್ರೂ ಇದರ ವಿಚಾರವಾಗಿ ಪ್ರಯತ್ನ ನಡೆದಿದೆಯಾ? ಖಂಡಿತ ನಮ್ಮ ಗುರಿಯೇ ಅದು. ಹಿಂದೂ ಸಮಾಜ ಒಗ್ಗೂಡಬೇಕು. ಹಿಂದೂ ಸಮಾಜ ಯಾವತ್ತೂ ಕೂಡ ಜೊತೆಯಾಗಿ ನಿಲ್ಲಬೇಕು. ಹಿಂದೂ ಸಮಾಜದಲ್ಲಿ ಯಾರು ಕೂಡ ಮೇಲೂ ಅಲ್ಲ, ಕೀಳು ಅಲ್ಲ. ನಮಗೆ ಜಾತೀಯವಾಗಿರುವಂಥ ಸಂಪ್ರದಾಯಗಳು ಅದು ನಾವು ನಮ್ಮ ಮನೆಯಲ್ಲಿ ಮಾಡಿಕೊಂಡು ಬರುವಂಥ ಆಚರಣೆಗಳನ್ನೆಲ್ಲ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅದು ಹಾಸುಹೊಕ್ಕಾಗಿದೆ, ನಾವು ತುಂಬಾ ಎದುರು ಬಂದಾಗಿದೆ, ಇನ್ನು ವಾಪಸ್ ಹಿಂದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದರೆ ಮಾನಸಿಕವಾಗಿ ನಾವು ಎಲ್ಲರನ್ನು ಕೂಡ ಸೇರಿಸುವಂತ ಪ್ರಯತ್ನವನ್ನು ಮಾಡಬಹುದು. ಯಾರಿಗೆ ಆ ಚಿಂತನೆ ಇರುವಂಥದ್ದು, ನಾನು 2 ಉದಾಹರಣೆಗಳನ್ನು ಹೇಳ್ತೇನೆ. ಒಂದು, ನಾನು 2016ರಲ್ಲಿ ಚುನಾವಣೆಗೆ ನಿಲ್ಲುವ ಸಂದರ್ಭದಲ್ಲಿ ನನಗೆ ಪಾರ್ಟಿ ಒಬ್ಬ ಡ್ರೈವರ್ ಅನ್ನು ಕೊಟ್ಟಿತ್ತು. ಆ ಡ್ರೈವರ್ ಚುನಾವಣೆ ಕಳೆದ ನಂತರವೂ ಕೂಡ ಈಗಲೂ ನನ್ನ ಜೊತೆಯಲ್ಲಿ ಇದ್ದಾನೆ. ಚುನಾವಣೆ ಕಳೆದ ನಂತರ ನನ್ನ ಜೊತೆ ಕೆಲಸ ಮಾಡ್ತೇನೆ ಅಂತ ತೀರ್ಮಾನ ಮಾಡಿದ. ಸುಮಾರು 6 ತಿಂಗಳ ಕಳೆದ ನಂತರ ಯಾವುದೋ ಒಂದು ವಿಚಾರಕ್ಕೋಸ್ಕರವಾಗಿ ನನ್ನ ಊರಿನ ಒಂದು ಸಮಸ್ಯೆ ಫೋನಲ್ಲಿ ಮಾತನಾಡುವಾಗ ಒಂದು ಸಮುದಾಯದ ವಿಷಯ ಬಂತು. ಆ ಸಮುದಾಯದ ವಿಷಯ ಬಂದು ನಾನು ಅದರ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಅವ ಹೇಳ್ತಾನೆ, ನಾನು ಕೂಡ ಅದೇ ಸಮುದಾಯ ಅಂತ. ಅವ ಬಿಲ್ಲವ ಸಮಾಜದವ. ನನ್ನ ಜೊತೆಯಲ್ಲಿ 2 ತಿಂಗಳು ಚುನಾವಣೆಗೆ ಕೆಲಸ ಮಾಡಿದ. ಅದರ ನಂತರ 6 ತಿಂಗಳು ಕಳೆದಲ್ಲಿವರೆಗೂ ಕೂಡ ನನಗೆ ಅವ ಯಾವ ಜಾತಿ ಅಂತ ಗೊತ್ತಿಲ್ಲ. ನಾನು ಹೇಳಿರುವಂಥದ್ದು ಸಂಘದ ಆದರ್ಶ, ಅದು ನಾವು ಜಾತಿ ಕೇಳುವುದಿಲ್ಲ. ಹಿಂದೂ ಐಕ್ಯವೇದಿಯಲ್ಲಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ, ಅವರು ಅಡಿಗೆ ಮಾಡುವವರು. ಅವರನ್ನ ಒಂದು ಕಮ್ಯುನಿಸ್ಟ್ ಗ್ರಾಮದಲ್ಲಿರುವಂಥ ಒಬ್ಬ ಸಂಘದ ಸ್ವಯಂ ಸೇವಕ ಅಡಿಗೆಗೆ ಕರೀತಾನೆ, ಅವರ ತಂದೆ ಉತ್ತರಗಿರಿಯಾಗಿ. ಹಾಗೆ ಹೋಗಿ ಮೊದಲ ದಿವಸ ಸಂಜೆ ಮುಟ್ತಾರೆ. ಆಗ ಅವ ಹೇಳ್ತಾನೆ, ನೀವು ಯಾರ ಹತ್ರ ಕೂಡ ಇಲ್ಲಿ ನೀವು ಯಾವ ಜಾತಿ ಅಂತ ಹೇಳಬೇಡಿ ಅಂತ ಹೇಳಿದ. ಅಂತ ಹೇಳಿದ್ರು ಅವರು. ಮರುದಿವಸ ಉತ್ತರ ಕ್ರಿಯೆಲ್ಲ ಮುಗೀತು, ಎಲ್ಲ ಆಗಿ ಹೊರಡೋ ಸಂದರ್ಭದಲ್ಲಿ ಕೇಳಿದ್ರು, ನಿನ್ನೆ ನೀನು ಹೀಗೆ ಹೇಳಿದ್ದೆ ಯಾಕೆ ಅಂತ. ಆಗ ಅವ ಹೇಳಿದ, ನೀವು ಬಿಲ್ಲವ ಅಂತ ಗೊತ್ತಾದ್ರೆ ಇಲ್ಲಿ ಬಂದವರು ಯಾರು ಕೂಡ ಊಟ ಮಾಡ್ಲಿಕ್ಕಿಲ್ಲ. ಹೌದಾ ಮಾರೆ, ಇಲ್ಲಿ ಎಲ್ಲರೂ ಕಮ್ಯುನಿಸ್ಟರಲ್ವಾ? ಆ ಕಮ್ಯುನಿಸ್ಟರಿಗೆ ಅದು ಇರುವುದು, ನಮಗಿಲ್ಲ ಅಂತ ಹೇಳೋ ಮಾತನ್ನೇ ಹೇಳಿದ. ಯಾಕಂದ್ರೆ ಬಿಲ್ಲವರು ಅಡಿಗೆ ಮಾಡಿದರೆ ನಾಯರಸು ಊಟ ಮಾಡೋದಿಲ್ಲ. ಆ ಜಾತೀಯವಾಗಿರುವಂಥ ಚಿಂತನೆ ಕಮ್ಯುನಿಸ್ಟರಲ್ಲಿ ಕೂಡ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇಲ್ಲ. ಇನ್ನು ಪುರಂದರದಾಸರೊಂದು ಮಾತು ಹೇಳಿದ್ರು ಅಲ್ವಾ, ಏನ್ ಹೇಳಿದ್ರು? ಭಜಿಸು ಅಂತ ಹೇಳಿದ್ರು, ದೇವರನ್ನು ಭಜಿಸಬೇಕು. ಅದರ ಹಿಂದೆ ಒಂದು ಮತ್ತೆ ಮಾತನ್ನ ಹೇಳಿದ್ರೆ, ಅರಿತು ಭಜಿಸು ಅಂತ. ಅವರು ಹೇಳಿದ್ರಲ್ಲಿ ತುಂಬಾ ಅರ್ಥ ಇದೆ. ನಾವು ಯಾವತ್ತೂ ಕೂಡ ದೇವರನ್ನ ಪೂಜಿಸಬೇಕಂತಂದ್ರೆ ದೇವರ ಬಗ್ಗೆ ಅರಿತು ನಾವು ಪೂಜಿಸಬೇಕು. ಅದೇ ರೀತಿ ಸಮಾಜದಲ್ಲಿ ಎಲ್ಲರೂ ತಿಳಿದವರಲ್ಲ. ಆ ತಿಳಿದವರಲ್ಲದೆ ಇರುವ ಕಾರಣ ಏನಾಗ್ತದೆ ಅಂದ್ರೆ, ಈಗಲೂ ಕೂಡ ಕೆಲವರು ಈ ರೀತಿಯ ಜಾತೀಯವಾಗಿರುವಂಥ ವೈಷಮ್ಯವನ್ನು ಇಟ್ಟುಕೊಳ್ಳುವವರು ಇದ್ದಾರೆ. ಮತ್ತೆ ರಾಜಕೀಯ ಪಕ್ಷಗಳು ಕೂಡ, ನಾನು ಗಮನಿಸಿದಲ್ಲಿ ರಾಜಕೀಯ ಪಕ್ಷಗಳು ಕೂಡ ಜಾತಿಯನ್ನು ಬಿಟ್ಟು ಹೋಗುತ್ತಾ ಇಲ್ಲ. ನನ್ನ ಜಾತಿಗೆ ಪ್ರಾಶಸ್ತ್ಯ ಬೇಕು ಅಂತ ಹೇಳುವಂಥ ಚಿಂತನೆಯಲ್ಲಿ ಮುಂದುವರಿತಾ ಉಂಟು. ಅದೆಲ್ಲವನ್ನು ಕೂಡ ಮೀರಿ ಯಾವ ಡಾಕ್ಟರ್ ಹೆಡಗೆ ವಾರ್ಜಿಯವರ ಒಂದು ಕನಸಿದೆಯೋ ಆ ರೀತಿ ನಾವು ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಲಿಕ್ಕಿರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದು ಸುಲಭದಲ್ಲಿ ಎಲ್ಲವೂ ಕೂಡ ಪರಿವರ್ತನೆ ಆಗುವುದಿಲ್ಲ. ಆದರೆ ಹಿಂದಿರುವಂತ ಅಲ್ಲ, ಈಗ ತುಂಬಾ ಬದಲಾವಣೆಗಳಾಗಿದೆ. ಎಲ್ಲರೂ ಕೂಡ ಎಲ್ಲರ ಜೊತೆಯಲ್ಲಿ ಸೇರಿಕೊಳ್ಳುವಂತ ವಾತಾವರಣ ನಿರ್ಮಾಣ ಆಗಿದೆ.
ಭವಿಷ್ಯತ್ತಿನಲ್ಲಿ ಅದೆಲ್ಲವನ್ನು ಕೂಡ ಮೀರಿ ಹಿಂದೂ ಸಮಾಜ ಒಗ್ಗೂಡಿ ಮುಂದುವರಿತದೆ. ಇವತ್ತು ದಲಿತ ಸಮಾಜವನ್ನ ಆ ರೀತಿ ದೂರ ಇಟ್ಟುಕೊಳ್ಳುವಂಥದ್ದು, ಅವರು ದೇವಸ್ಥಾನಕ್ಕೆ ಬರಬಾರ್ದು, ಮನೆಗೆ ಬರಬಾರ್ದು ಅಂತ ಹೇಳುವಂಥದ್ದು ಎಲ್ಲಿಯೂ ಕೂಡ ಇಲ್ಲ. ನಾವೇನು ಮಾಡಿದ್ದೇವೆ ಈಗಲ್ಲ, 1993ರಲ್ಲಿ ನಮ್ಮ ದೇವಸ್ಥಾನದ ಅನುಜಾಗಲಶ ಆಯಿತು. ಅನುಜಾಗಲಶ ಆಗಿ ಗರ್ಭಗೃಹದ ಮಾಡನ್ನು ಮುರಳಿಗೋಸ್ಕರವಾಗಿ ನಾವಿಲ್ಲಿರುವಂಥ ದಲಿತ ಸಮಾಜದ ಕಾರ್ಯಕರ್ತರನ್ನು ನಾವು ತೀರ್ಮಾನ ಮಾಡಿದ್ವಿ. ಅವರೇ ಮುರಿದದ್ದು, ಯಾಕೆಂದ್ರೆ ಅದೊಂದು ಸಂದೇಶ ಆಗಬೇಕು ಅಂತ. ದೇವರ ಗರ್ಭಗುಡಿಯನ್ನು ಮುರಿದದ್ದು ಕೂಡ ದಲಿತರೇ. ನಾವು ಯಾರನ್ನು ಕೂಡ ದೂರ ಇಡ್ಲಿಕ್ಕಿಲ್ಲ, ಎಲ್ಲರೂ ನಮ್ಮವರೇ ಅಂತ ಹೇಳುವಂಥ ಭಾವನೆಯ ಒಂದು ಸಂದೇಶ ನನ್ನಿಂದ ಅಷ್ಟೇ ಮಾಡಬಹುದು ಅಷ್ಟೇ. ಆ ರೀತಿಯ ಪ್ರಯತ್ನಗಳು ಇವತ್ತು ಬರ್ತಾ ಇದ್ದೇವೆ. ಅದು ಖಂಡಿತ ನಾಳೆಗೆ ಫಲಕಾರಿ ಆಗ್ತದೆ, ಸಮಾಜದಲ್ಲಿ ಬದಲಾವಣೆಗಳಾಗ್ತದೆ. ಇಷ್ಟು ಹೊತ್ತು ನಮ್ಮೊಂದಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದೀರಾ, ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ನಿಮಗೆ ನಮ್ಮ ಹಿಂದೂ ರಿಪಬ್ಲಿಕ್ ಟಿವಿ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇಷ್ಟು ಹೊತ್ತು ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ಹಿಂದೂ ರಿಪಬ್ಲಿಕ್ ಟಿವಿಯ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಂಬಲ ನೀಡಿ ಎಂದು ಈ ಮೂಲಕ ಕೇಳಿಕೊಳ್ತೇನೆ.